ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಮತಾ ಎನ್. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪಟೂರು. ಇಲ್ಲಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಟುಡೇ ವಿ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಕನ್ಸಪ್ಷನ್ ಆಫ್ ಫಂಕ್ಷನ್, ಇಂಪಾರ್ಟೆನ್ಸ್ ಕಾನ್ಸೆಪ್ಟ್ಸ್ ಆಫ್ ಕೆನಿಷಿಯನ್ ಥಿಯರಿ. ಮಾಡ್ಯೂಲ್ 2, ಕ್ಲಾಸಿಕಲ್ ಆ್ಯಂಡ್ ಕೆನಿಷಿಯನ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಕನ್ಸಪ್ಷನ್ ಫಂಕ್ಷನ್. ಕನ್ಸಪ್ಷನ್ ಫಂಕ್ಷನ್ ಇದು ಪರಿಣಾಮಕಾರಿ ಬೇಡಿಕೆಗೆ ಸಂಬಂಧಿಸಿದಂತೆ ಕ್ವೇನ್ಸ್ ಪ್ರಸ್ತಾಪಿಸಿದ ಕೆಲವು ಪ್ರಮುಖ ಪರಿಕಲ್ಪನೆಗಳನ್ನು ಭಾಗದಲ್ಲಿ ಇದನ್ನು ಪರಿಚಯ ಮಾಡ್ಕೊಳ್ಬಹುದು ನಾವು. ಅದರಲ್ಲೂ ಪ್ರಮುಖವಾಗಿ ಅನುಭೋಗ ಕ್ರಿಯೆ ಅಥವಾ ಅನುಭೋಗ ಪ್ರವೃತ್ತಿ ಅಂತಲೂ ಸಹ ನಾವು ಇದನ್ನು ಕರಿತೀವಿ. ಇನ್ ಎಕನಾಮಿಕ್ಸ್, ದ ಕನ್ಸಪ್ಷನ್ ಫಂಕ್ಷನ್ ಡಿಸ್ಕ್ರೈಬ್ಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಕನ್ಸಪ್ಷನ್ ಆ್ಯಂಡ್ ಡಿಸ್ಪೋಸಬಲ್ ಇನ್ಕಮ್. The concept is believed to have been introduced into macroeconomics by John Maynard Keynes in 1936, who used it to develop the notion of government spending multiplier. Its simplest form is the linear consumption function used frequently in simple Keynesian models. ಅನುಭೋಗ ಕ್ರಿಯೆ ಎನ್ನುವಂಥದ್ದು ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಹೇಳುವಂತಹ ರೀತಿಯಲ್ಲಿ ಹೇಳೋದಾದರೆ, ಕೇನ್ಸ್ರ ಪ್ರಕಾರ ಅನುಭೋಗ ಕ್ರಿಯೆ ಅಥವಾ ಅನುಭೋಗ ಪ್ರವೃತ್ತಿ ಪರಿಣಾಮಕಾರಿ ಬೇಡಿಕೆಯ ನಿರ್ಧಾರದ ಪ್ರಮುಖ ಅಂಶ. ಅನುಭೋಗ ಕ್ರಿಯೆ ಕಡಿಮೆ ಇದ್ದರೆ ಪರಿಣಾಮಕಾರಿ ಬೇಡಿಕೆ ಕೊರತೆಯಿಂದ ಆದಾಯ, ಉದ್ಯೋಗ, ಉತ್ಪನ್ನ ಮತ್ತು ಕಡಿಮೆ ಇರ್ತವೆ. ಆದಾಯ, ಉದ್ಯೋಗ, ಉತ್ಪನ್ನ ಎಲ್ಲವೂ ಸಹ ಕಡಿಮೆ ಆಗ್ತವೆ ಅನ್ನುವಂಥದ್ದು. ಅನುಭೋಗ ಕ್ರಿಯೆ ಪರಿಕಲ್ಪನೆಯನ್ನು ಮಾಲ್ಥಸ್ ಮೊದಲಾದ ಅರ್ಥಶಾಸ್ತ್ರಜ್ಞರು ಬಳಸಿದ್ರು. ಆದರೂ ಸಹ ಅದಕ್ಕೆ ಅಷ್ಟೊಂದು ಮಹತ್ವ ಅನ್ನುವಂಥದ್ದು ಅಥವಾ ಸ್ಪಷ್ಟವಾದಂತಹ ರೂಪ ಅನ್ನುವಂಥದ್ದು ಇರಲಿಲ್ಲ. ಆದರೆ ಆರ್ಥಿಕ ಕ್ರಾಂತಿಯಲ್ಲಿ ಕೇನ್ಸ್ ಇದನ್ನು ಒಂದು ಕ್ರಾಂತಿಕಾರಕವಾದಂತಹ ಒಂದು ಆರ್ಥಿಕ ಚಿಂತನೆಗೆ ಕೊಡುಗೆಯನ್ನು ನೀಡಿದ್ದಾನೆ ಅಂತಲೇ ನಾವು ಹೇಳ್ಬೋದು. ಇನ್ ಎಕನಾಮಿಕ್ಸ್, ದ ಕನ್ಸಪ್ಷನ್ ಫಂಕ್ಷನ್ ಡಿಸ್ಕ್ರೈಬ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಕನ್ಸಪ್ಷನ್ ಆ್ಯಂಡ್ ಡಿಸ್ಪೋಸಬಲ್ ಇನ್ಕಮ್. ಅನುಭೋಗ ಮತ್ತು ಆದಾಯದ ನಡುವೆ ಇರುವಂತಹ ಒಂದು ಸಂಬಂಧವನ್ನು ಇವನು ಹೇಳ್ತಾನೆ. ದ ಕಾನ್ಸೆಪ್ಟ್ ಇಸ್ ಬಿಲೀವ್ಡ್ ಟು ಹ್ಯಾವ್ ಬೀನ್ ಇಂಟ್ರೊಡ್ಯೂಸ್ಡ್ ಇನ್ ಟು ಮ್ಯಾಕ್ರೋ ಎಕನಾಮಿಕ್ಸ್. ಇದನ್ನು ಸಮಗ್ರ ಅರ್ಥಶಾಸ್ತ್ರದ ಒಂದು ಪರಿಕಲ್ಪನೆಯಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಬೈ ಜಾನ್ ಮೇನಾರ್ಡ್ ಕೇನ್ಸ್ ಇನ್ 1936, ಹೂ ಯೂಸ್ಡ್ ಇಟ್ ಟು ಡೆವಲಪ್ ದ ನೋಷನ್ ಆಫ್ ಗವರ್ನಮೆಂಟ್ ಸ್ಪೆಂಡಿಂಗ್ ಮಲ್ಟಿಪ್ಲೇಯರ್. ಸರ್ಕಾರದ ಒಂದು ಮಧ್ಯಪ್ರವೇಶಿಗೆ ಅಥವಾ ಸರ್ಕಾರದ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ಏನು ವಹಿಸುತ್ತೋ ಅಂತಹ ಸಂದರ್ಭದಲ್ಲಿ ಸರ್ಕಾರದ ಆದ್ಯತೆ ಏನು, ಸರ್ಕಾರಕ್ಕಿರುವಂತಹ ಪ್ರಮುಖವಾದಂತಹ ಕೆಲಸ ಏನು ಅನ್ನೋದನ್ನು 1936ರಲ್ಲಿ ತನ್ನ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾರ್ವತ್ರಿಕ ಮೀಮಾಂಸೆ ಎನ್ನುವಂತಹ ಪುಸ್ತಕದಲ್ಲಿ ಕೇನ್ಸ್ ತಿಳಿಸ್ಕೊಡ್ತಾರೆ. ಇಟ್ ಇಸ್ ಸಿಂಪ್ಲೆಸ್ಟ್ ಫಾರ್ಮ್ ಇಸ್ ದ ಲೀನಿಯರ್ ಕನ್ಸಪ್ಷನ್ ಫಂಕ್ಷನ್ ಯೂಸ್ಡ್ ಫ್ರೀಕ್ವೆಂಟ್ಲಿ ಇನ್ ಸಿಂಪಲ್ ಕೆನಿಷಿಯನ್ ಮಾಡೆಲ್ಸ್. ಕೇನ್ಸ್ರವರು ಇದೊಂದು ತುಂಬ ಸಿಂಪಲ್ ಆದಂತಹ ಅಥವಾ ಸರಳವಾದಂತಹ ಒಂದು ಲೀನಿಯರ್ ಕನ್ಸಪ್ಷನ್ ಫಂಕ್ಷನನ್ನು, ಅಂದರೆ ಸರಳವಾದಂತಹ ಒಂದು ಅನುಭೋಗ ಕ್ರಿಯೆಯ ಸಿದ್ಧಾಂತವನ್ನು ಅವರು ಹೇಳ್ತಾರೆ. ಕನ್ಸಪ್ಷನ್ ಫಂಕ್ಷನ್ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಕನ್ಸಪ್ಷನ್ ರೆಫರ್ಸ್ ಟು ಎ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಕನ್ಸಪ್ಷನ್ ಔಟ್ ಆಫ್ ಗಿವನ್ ಅಮೌಂಟ್ ಆಫ್ ಇನ್ಕಮ್. ಇಲ್ಲಿ ಅನುಭೋಗ ಅನ್ನುವಂಥದ್ದು ಕನ್ಸಪ್ಷನ್ ರೆಫರ್ಸ್ ಟು ಎ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಕನ್ಸಪ್ಷನ್ ಔಟ್ ಆಫ್ ಗಿವನ್ ಎ ಅಮೌಂಟ್ ಆಫ್ ಇನ್ಕಮ್. ನಮ್ಮ ಆದಾಯದಲ್ಲಿ ನಾವು ಎಷ್ಟು ಭಾಗವನ್ನು ಅನುಭೋಗದ ಮೇಲೆ ಖರ್ಚು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳುತ್ತೆ. ಕನ್ಸಪ್ಷನ್ ಫಂಕ್ಷನ್ ಇಂಡಿಕೇಟ್ಸ್ ದಟ್ ರಿಲೇಷನ್ಶಿಪ್ ಬಿಟ್ವೀನ್ ಕನ್ಸಪ್ಷನ್ ಆ್ಯಂಡ್ ಇನ್ಕಮ್. ಆದಾಯ ಮತ್ತು ಅನುಭವಕ್ಕಿರುವಂತಹ ಸಂಬಂಧವನ್ನು ಇದರಲ್ಲಿ ನಾವು ತಿಳ್ಕೊಳ್ತೀವಿ. ಕನ್ಸಪ್ಷನ್ ಫಂಕ್ಷನ್ ರೆಫರ್ಸ್ ಟು ಡಿಫ್ರೆಂಟ್ ಅಮೌಂಟ್ಸ್ ಆಫ್ ಕನ್ಸಪ್ಷನ್ ಅಟ್ ಡಿಫ್ರೆಂಟ್ ಲೆವೆಲ್ ಆಫ್ ಇನ್ಕಮ್. ಆದಾಯದ ವಿವಿಧ ರೀತಿಯಲ್ಲಿ ಅಂದರೆ ವಿಭಿನ್ನವಾದಂತಹ ಅಥವಾ ವಿವಿಧ ಮಟ್ಟದ ಆದಾಯಗಳಲ್ಲಿ ಅನುಭೋಗದ ಮಟ್ಟ ಯಾವ ರೀತಿ ಬದಲಾವಣೆ ಹೊಂದುತ್ತೆ ಅನ್ನೋದನ್ನು ಸಹ ಇದರಲ್ಲಿ ತಿಳ್ಕೊಳ್ಬೋದು. ಬಿಕಾಸ್ ಸಿ ಈಕ್ವಲ್ಸ್ ಫಂಕ್ಷನ್ ಆಫ್ ವೈ ಅಂತ ಕರೀತಾರೆ. ಅಂದರೆ ಇಲ್ಲಿ ಅನುಭೋಗ ಪ್ರವೃತ್ತಿ ಅಥವಾ ಅನುಭೋಗ ಕ್ರಿಯೆ ವಿವಿಧ ಉದ್ಯೋಗ ಮಟ್ಟಗಳ ವಿವಿಧ ಮಟ್ಟಗಳ ಆದಾಯದಲ್ಲಿ ಅನುಭೋಗಕ್ಕಾಗಿ ಖರ್ಚು ಮಾಡಲಾಗುವ ಡಿಸ್ಪೋಸಬಲ್ ಇನ್ಕಮ್ ಅಂದರೆ ಖರ್ಚು ಮಾಡಲಾಗುವಂತಹ ಒಟ್ಟು ಆದಾಯದ ಪ್ರಮಾಣ ಅನ್ನುವಂಥದ್ದು. ಅಂದರೆ ಈ ಅನುಭೋಗ ಮತ್ತು ಆದಾಯದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಇದು ಸೂಚಿಸುತ್ತೆ. ಒಟ್ಟಾರೆ ಹೇಳೋದಾದ್ರೆ ನಾವಿಲ್ಲಿ ಅನುಭೋಗ ಕ್ರಿಯೆ ಅಥವಾ ಅನುಭೋಗ ಪ್ರವೃತ್ತಿ ಜನರ ನಿವ್ವಳ ಆದಾಯದಲ್ಲಿ ಅನುಭೋಗದ ಮೇಲೆ ಖರ್ಚು ಮಾಡಲಾಗುವಂತಹ ಅನುಭೋಗದ ಮೇಲೆ ಖರ್ಚು ಮಾಡಲಾಗುವಂತಹ ಹಣದ ಪ್ರಮಾಣವನ್ನು ಇದು ತಿಳಿಸುತ್ತೆ. ಸಮಗ್ರವಾಗಿ ಪರಿಗಣಿಸಿದಾಗ ಇದು ಒಟ್ಟು ರಾಷ್ಟ್ರೀಯ ಆದಾಯ ಮತ್ತು ಒಟ್ಟು ಅನುಭೋಗದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿಸುತ್ತೆ. ಅನುಭೋಗ ಮತ್ತು ಆದಾಯದ ನಡುವೆ ಇರುವಂತಹ ಸಂಬಂಧವನ್ನು ನಾವು ಸೂತ್ರದ ಮೂಲಕ ಹೇಳೋದಾದರೆ ಸಿ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ವೈ ಅಂತ. ಅಂದರೆ ನಮ್ಮ ಅನುಭೋಗ ಅನ್ನುವಂಥದ್ದು ಏನನ್ನು ಅವಲಂಬಿಸಿದರೆ ರಾಷ್ಟ್ರೀಯ ಆದಾಯವನ್ನು ಅವಲಂಬಿಸಿರುತ್ತೆ ಅನ್ನುವಂಥದ್ದು. ದ ಕನ್ಸಪ್ಷನ್ ಫಂಕ್ಷನ್ ಇಸ್ ಅನ್ ಈಕ್ವೇಷನ್ ಡಿಸ್ಕ್ರೈಬಿಂಗ್ ಹೌ ಎ ಹೌಸ್ಹೋಲ್ಡ್ಸ್ ಲೆವೆಲ್ ಆಫ್ ಕನ್ಸಪ್ಷನ್ ವೇರೈಸ್ ವಿತ್ ಇಟ್ಸ್ ಡಿಸ್ಪೋಸಬಲ್ ಇನ್ಕಮ್. In order to fully understand the consumption function, we need to understand a few ideas about household income and how they choose to use that income. A household's disposable income is their income after net taxes. Disposable income
ಈಕ್ವಲ್ಸ್ ವೈ ಡಿ ಈಕ್ವಲ್ಸ್ ಇನ್ಕಮ್ ಮೈನಸ್ ಟ್ಯಾಕ್ಸಸ್ ಮೈನಸ್ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ. ಇಲ್ಲಿ ಅನುಭೋಗ ಅನ್ನುವಂತಹದ್ದು, ಅನುಭೋಗ ಕ್ರಿಯೆ ಅನ್ನುವಂತಹದ್ದು, ಅನುಭೋಗದ ವೆಚ್ಚದ ನಡುವೆ ಸ್ವಲ್ಪ ವ್ಯತ್ಯಾಸ ಇದೆ. ಅನುಭೋಗ ಅಥವಾ ಅನುಭೋಗದ ವೆಚ್ಚ ಎಂಬುದು ಒಂದು ನಿರ್ದಿಷ್ಟ ಮೊತ್ತವನ್ನು ಸೂಚಿಸುತ್ತೆ. ಆದಾಯ ಇಲ್ಲ ಒಂದು ನಿರ್ದಿಷ್ಟ ಮೊತ್ತವನ್ನು ಅನುಭೋಗಕ್ಕಾಗಿ ವೆಚ್ಚ ಮಾಡಲಾಗುತ್ತೆ. ಇದೇ ಅನುಭೋಗ ಅಥವಾ ಅನುಭೋಗದ ವೆಚ್ಚ. ಆದರೆ ಅನುಭೋಗ ಕ್ರಿಯೆ ಅಥವಾ ಪ್ರವೃತ್ತಿಯನ್ನು ವಿವಿಧ ಮಟ್ಟಗಳ ಆದಾಯದಲ್ಲಿ ಅನುಭೋಗಕ್ಕಾಗಿ ಖರ್ಚು ಮಾಡಲಾಗುವಂತಹ ಒಟ್ಟು ಆದಾಯದ ಪ್ರಮಾಣವನ್ನು ತೋರಿಸುವ ಒಂದು ಪಟ್ಟಿ ಅಂತ ಕರಿತೀವಿ. ಈ ಅನುಭೋಗದ ಪ್ರವೃತ್ತಿಯನ್ನು ನಾವು ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಡಿಸ್ಪೋಸಬಲ್ ಇನ್ಕಮ್ ಈಕ್ವಲ್ಸ್ ವೈ ಡಿ, ಅಂದರೆ ಇಲ್ಲಿ ನೀವು ಖರ್ಚು ಮಾಡಬಹುದಾದ ಆದಾಯ ಮತ್ತು ರಾಷ್ಟ್ರೀಯವಾದ ಒಟ್ಟು ಆದಾಯ ಮತ್ತು ಇನ್ಕಮ್ ಒಟ್ಟು ಆದಾಯದಲ್ಲಿ ನೀವು ಟ್ಯಾಕ್ಸಸ್ ಮೈನಸ್ ಟ್ರಾನ್ಸ್ಫರ್ ಪೇಮೆಂಟ್ಸ್, ನಿಮ್ಮ ತೆರಿಗೆ ಮತ್ತು ವರ್ಗಾವಣೆ ಗಳಿಕೆಗಳನ್ನು ಕಳೆದ ನಂತರ ಉಳಿಯುವಂಥದ್ದು ಖರ್ಚು ಮಾಡಬಹುದಾದ ಆದಾಯ. ಇದನ್ನು ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಸಹ ನಾವು ನೋಡ್ಬೋದು. ಇಲ್ಲಿ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನಲ್ಲಿ ನಾವು ನೋಡಿದಾಗ ಗ್ರಾಫಿಕಲಿ ರೆಪ್ರೆಸೆಂಟ್ಸ್ ಆಫ್ ದ ಕನ್ಸಂಪ್ಷನ್ ಫಂಕ್ಷನ್ ವೇರ್ ಎ ಈಸ್ ಅಟಾನಮಸ್ ಕನ್ಸಂಪ್ಷನ್. ಇಲ್ಲಿ ಓ ವೈ ಮತ್ತು ಓ ಎಕ್ಸ್ ಅಕ್ಷರವನ್ನು ನಾವು ನೋಡ್ತಿದ್ದೀವಿ. ಇಲ್ಲಿ ಇವರು ಹೇಳುವಂತಹ ಎ, ಈ ಬಿಂದು ಏನಿದೆಯೋ ಈ ಪಾಯಿಂಟಲ್ಲಿ ಈಸ್ ಅಟಾನಮಸ್ ಕನ್ಸಂಪ್ಷನ್ ಅಫೆಕ್ಟೆಡ್ ಬೈ ಇಂಟರೆಸ್ಟ್ ರೇಟ್ಸ್ ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ ಅಂತ. ಅಂದರೆ ಆತ ಎಷ್ಟು ಬಡ್ಡಿ ದರ ಬರಬಹುದು ಅನ್ನೋದನ್ನು ಆತ ಎಕ್ಸ್ಪೆಕ್ಟೇಷನ್ ಮಾಡ್ತಾನೆ. ಬಿ ಇಸ್ ದ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ಬಿ ಇಸ್ ದ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅನ್ನುವಂಥದ್ದು. ಆ್ಯಂಡ್ ವೈ ಡಿ ಈಸ್ ಡಿಸ್ಪೋಸಬಲ್ ಇನ್ಕಮ್, ಇದು ವೈ ಡಿ ಅನ್ನುವಂಥದ್ದು ಡಿಸ್ಪೋಸಬಲ್ ಇನ್ಕಮ್ ಅನ್ನುವಂಥದ್ದು. ದ ಕೇನ್ಶಿಯನ್ ಕನ್ಸಂಪ್ಷನ್ ಫಂಕ್ಷನ್ ಎಕ್ಸ್ಪ್ರೆಸ್ ದ ಲೆವೆಲ್ ಆಫ್ ಕನ್ಸ್ಯೂಮರ್ ಸ್ಪೆಂಡಿಂಗ್ ಡಿಪೆಂಡಿಂಗ್ ಆನ್ 3 ಫ್ಯಾಕ್ಟರ್ಸ್. ವೈ ಡಿ ಡಿಸ್ಪೋಸಬಲ್ ಇನ್ಕಮ್, ಇನ್ಕಮ್ ಆಫ್ಟರ್ ಗೌರ್ನಮೆಂಟ್ ಇಂಟರ್ವೆನ್ಷನ್, ಎಕ್ಸಾಂಪಲ್ ಬೆನಿಫಿಟ್ಸ್ ಆ್ಯಂಡ್ ಟ್ಯಾಕ್ಸಸ್. ಅಂದರೆ ಡಿಸ್ಪೋಸಬಲ್ ಇದೆ ಖರ್ಚು ಮಾಡಬಹುದಾದ ಆದಾಯ ಅಂತ ಅಂದರೆ ಸರ್ಕಾರದ ಮಧ್ಯಪ್ರವೇಶಕ್ಕೆ ನಂತರ ಇರುವಂತಹ ಗಳಿಕೆ ಅಂತ. ಅಟಾನಮಸ್ ಎ ಮೀನ್ಸ್ ಅಟಾನಮಸ್ ಕನ್ಸಂಪ್ಷನ್, ಅಂದರೆ ಕನ್ಸಂಪ್ಷನ್ ವೆನ್ ಇನ್ಕಮ್ ಇನ್ ಝೀರೋ, ನಿಮ್ಮ ಆದಾಯ ಅನುಭೋಗ ಕನ್ಸಂಪ್ಷನ್ ವೆನ್ ಇನ್ಕಮ್ ಈಸ್ ಝೀರೋ, ನಮ್ಮ ಅನುಭೋಗ ಆದಾಯ ಝೀರೋ ಇದ್ದಾಗಲೂ ಸಹ ಇರುತ್ತೆ. ಈವನ್ ವಿತ್ ನೋ ಇನ್ಕಮ್, ನಿಮ್ಮ ಆದಾಯ ಅಂದರೆ ಯಾವುದೇ ರೀತಿ ಆದಾಯ ಇಲ್ಲದೇ ಇದ್ದಾಗಲೂ ಸಹ ಯು ಮೇ ಬಾರೋ ಟು ಏಬಲ್ ಟು ಬೈ ಫುಡ್, ಅಂದರೆ ನಾವು ಸಾಲವನ್ನಾದರೂ ಮಾಡಿ ಆದರೂ ಸರಕು ಸೇವೆಗಳನ್ನು ಕೊಂಡು ಅನುಭೋಗವನ್ನು ಮಾಡ್ತೀವಿ. ಬಿ ಈಕ್ವಲ್ಸ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ದ ಪರ್ಸೆಂಟೇಜ್ ಆಫ್ ಎಕ್ಸ್ಟ್ರಾ ಇನ್ಕಮ್ ದಟ್ ಈಸ್ ಸ್ಪೆಂಟ್ ಅಂತ, ಅಂದರೆ ನಾವು ಎಷ್ಟು ಹೆಚ್ಚುವರಿ ಆದಾಯವನ್ನು ಖರ್ಚು ಮಾಡ್ತೀವಿ, ಆಲ್ಸೋ ನೋನ್ ಆಸ್ ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅಂತ. ಅದನ್ನು ಸಹ ಇಲ್ಲಿ ನಾವು ಡಯಾಗ್ರಾಮಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ಸಿ ಕನ್ಸ್ಯೂಮರ್ ಸ್ಪೆಂಡಿಂಗ್ ಅಂತ ಇದೆ, 45 ಡಿಗ್ರಿನಲ್ಲಿ ಆದೋಗಿರುವಂತಹ ಲೈನು ವೈ ಈಸ್ ಈಕ್ವಲ್ ಟು ಸಿ, ಅಂದರೆ ನಮ್ಮ ಆದಾಯ ಅನುಭವಕ್ಕೆ ಸಮನಾಗಿರುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಈ C1 A + B × Y ಅನ್ನುವಂಥದ್ದು ಇಲ್ಲಿ ನಿಮ್ಮ ಅನುಭೋಗದ ಹೆಚ್ಚುವರಿ ಪ್ರಮಾಣವನ್ನು ಸೂಚಿಸುತ್ತೆ. ಅಟಾನಮಸ್ ಕನ್ಸಂಪ್ಷನ್, ರಿಯಲ್ ಡಿಸ್ಪೋಸಬಲ್ ಇನ್ಕಮ್ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಲಿಮಿಟೇಷನ್ಸ್ ಆಫ್ ಕನ್ಸಂಪ್ಷನ್, ಇಲ್ಲಿ ಅನುಭೋಗ, ಇಲ್ಲಿ ನಾವು ಒಂದು ಪಟ್ಟಿಯ ಮುಖಾಂತರವೂ ಸಹ ನಾವು ಅನುಭೋಗದ ಅನುಭೋಗದ ಒಂದು ಕ್ರಿಯೆಯನ್ನು ಅಥವಾ ಅನುಭೋಗ ಪ್ರವೃತ್ತಿಯನ್ನು ತಿಳ್ಕೊಳ್ಬಹುದು. ಅನುಭೋಗ ಪ್ರವೃತ್ತಿಯನ್ನು ಉದಾಹರಣೆಗೆ ನಾವು ಆದಾಯ 0 ಆಗಿರುತ್ತೆ, ಕೋಟಿ ರೂಪಾಯಿಗಳೆಲ್ಲ ನೋಡಿದಾಗ ಅನುಭೋಗ 20, ಅಂದರೆ ನಮ್ಮ ಆದಾಯ ಅನ್ನುವಂಥದ್ದು ಇಲ್ದಲೇ ಇದ್ದಾಗಲೂ ಸಹ ನಾವು ಅನುಭೋಗವನ್ನೇನು ನಿಲ್ಲಿಸೋದಿಲ್ಲ, ಸಾಲ ಮಾಡಾದರೂ ಅನುಭೋಗವನ್ನು ಮಾಡ್ತೇವೆ. ನಮ್ಮ ಆದಾಯ 60ಕ್ಕೆ ಹೆಚ್ಚಾದಾಗ ನಮ್ಮ ಅನುಭೋಗ 70 ಇರುತ್ತೆ. ನಾವು 120ಕ್ಕೆ ಹೆಚ್ಚಾದಾಗ 120 ರೂಪಾಯಿ ಅಷ್ಟೇ, ಅಂದರೆ ನಾವು ಎಷ್ಟು ಆದಾಯವನ್ನು ಪಡ್ಕೊತೀವೋ ಅಷ್ಟೇ ಅನುಭೋಗವೂ ಸಹ ಇರುತ್ತೆ. 180 ಆದಾಗ 170ಕ್ಕೆ ಡಿಕ್ರೀಸ್ ಆಗುತ್ತೆ. ಏನೋ ಅನುಭೋಗ ಅನ್ನುವಂಥದ್ದು. ನಮ್ಮ ಆದಾಯ 240 ಆದಾಗ 220ಕ್ಕೆ ಡಿಕ್ರೀಸ್ ಆಗುತ್ತೆ, 300 ಆದಾಗ 270ಕ್ಕೆ, 360 ಆದಾಗ 320ಕ್ಕೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಪ್ಪ ಈ ಆದಾಯ ಅನುಭೋಗದ ಅನುಸೂಚಿ ಅನ್ನುವಂಥದ್ದು? ಇಲ್ಲಿ ಆದಾಯ ಹೆಚ್ಚಾದಂತೆ ಅನುಭವ ಕಡಿಮೆ ಆಗ್ತಾ ಬರುತ್ತೆ ಅಂತಂದರೆ ಹೆಚ್ಚುತ್ತಿರುವಂತಹ ಆದಾಯದ ಮೇಲಿನ ಪಟ್ಟಿಯಿಂದ ಏನು ಗೊತ್ತಾಗುತ್ತೆ ಅಂದರೆ ಆದಾಯ ಹೆಚ್ಚಳದೊಡನೆ ಅನುಭೋಗ ವೆಚ್ಚ ಹೆಚ್ಚಾಗುತ್ತೆ. ಆದರೆ ಮುಗ್ಗಟ್ಟಿನ ಸಮಯದ ಆದಾಯವು ಶೂನ್ಯವಾಗಿದ್ದಾಗ ಜನರು ಹಿಂದಿನ ಉಳಿತಾಯಗಳಿಂದ ಅನುಭೋಗ ವೆಚ್ಚವನ್ನು ಕೈಗೊಳ್ತಾರೆ. ಆಗ 20 ಕೋಟಿ ರೂಪಾಯಿಗಳಷ್ಟು ಮಾತ್ರ ಅನುಭೋಗ ವೆಚ್ಚ ಇತ್ತು. ಆರ್ಥಿಕ ಚಟುವಟಿಕೆಗಳಿಂದಾಗಿ ಆದಾಯ 40 ಕೋಟಿ ರೂಪಾಯಿಗಳಿಗೆ ಹೆಚ್ಚಾದಾಗ 50 ಕೋಟಿ ರೂಪಾಯಿಯಷ್ಟು ಆದಾಯ ಅಂದರೆ ಅನುಭೋಗ ಇತ್ತು. ಅಂದರೆ ಇನ್ನು ನಮ್ಮ ಆದಾಯಕ್ಕಿಂತ ಅನುಭೋಗ ಜಾಸ್ತಿ ಇತ್ತು. ಆದರೆ ಸೃಷ್ಟಿಯಾದಂತಹ ಆದಾಯ ಅನುಭೋಗ ವೆಚ್ಚಕ್ಕೆ ಸಾಕಾಗೋದಿಲ್ಲ, ಅನುಭೋಗಕ್ಕೆ ಕೊರತೆ ಉಂಟಾಗುತ್ತೆ. 10 ಕೋಟಿ ರೂಪಾಯಿನ ಹಳೆಯ ಉಳಿತಾಯಗಳಿಂದಲೇ ನಾವೇನು ಮಾಡ್ತೀವಿ, ಸರಿದೂಗಿಸ್ಕೊಳ್ತೀವಿ. ಆದಾಯ ಮತ್ತು ಅನುಭೋಗ ವೆಚ್ಚ ಎರಡೂ ಸಹ 100 ಕೋಟಿ ರೂಪಾಯಿಗಳಿರುವಾಗ ಅವೆರಡೂ ಸಮನಾದಾಗ, ಅಂದರೆ 120 ಕೋಟಿ ಆದಾಯ ಇದೆ, ಅನುಭೋಗನೂ ಸಹ 120 ಕೋಟಿ ಇದೆ, ಇವೆರಡೂ ಸಮನಾದಾಗ ಅನುಭೋಗದ ಮಟ್ಟ ಅಥವಾ ಮೂಲ ಅನುಭೋಗದ ಮಟ್ಟ ಏನಾಗಿರುತ್ತೆ, ಸಮನಾಗಿರುತ್ತೆ. ಇದರ ನಂತರ ಪ್ರತಿ ಹಂತದೂ ಸಹ ನಾವು ಅನುಭೋಗವನ್ನು ನಾವು ನೋಡ್ತಾ ಇದ್ದೀವಿ, 60 ಕೋಟಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದರೆ ಪ್ರತಿ ಹಂತದಲ್ಲೂ ಸಹ ಅನುಭೋಗ 50 ಕೋಟಿ ರೂಪಾಯಿಯಷ್ಟು ಜಾಸ್ತಿ ಆಗುತ್ತೆ. ಆದರೆ ವೃದ್ಧಿಯಾದ ದರದಲ್ಲಿಯೇ ಅನುಭೋಗ ಬೆಳೆಯದಿರುವುದನ್ನು ನಾವು, ಅನುಭೋಗನೂ ಹೆಚ್ಚಾಗ್ತಾ ಇದೆ, ಆದಾಯನೂ ಹೆಚ್ಚಾಗ್ತಾ ಇದೆ, ಆದರೆ ಆದಾಯ ಹೆಚ್ಚಿದಷ್ಟೇ ಪ್ರಮಾಣದಲ್ಲಿ ಅನುಭೋಗ ಹೆಚ್ಚಾಗುವುದಿಲ್ಲ ಅನ್ನುವಂಥದ್ದು. ಹಾಗೆ ಇಲ್ಲಿ ಸರಾಸರಿ ಮತ್ತು ಸೀಮಾಂತ ಅನುಭೋಗ ಪ್ರವೃತ್ತಿಯನ್ನು ಸಹ ನಾವು ನೋಡ್ಬೋದು.
ಸರಾಸರಿ ಅನುಭೋಗ ಪ್ರವೃತ್ತಿ ಅಂತಂದರೆ ಇಲ್ಲಿ ಅನುಭೋಗ ಪ್ರವೃತ್ತಿ ವಿಶ್ಲೇಷಣೆಯಲ್ಲಿ ಕೇನ್ಸ್ನ ಸರಾಸರಿ ಅನುಭೋಗ ಪ್ರವೃತ್ತಿ ಮತ್ತು ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತೇಳಿ ಎರಡು ಭಾಗಗಳನ್ನು ಅಥವಾ ಎರಡು ಪರಿಭಾಷೆಗಳನ್ನು ಈತ ಬಳಸ್ತಾನೆ. ಸರಾಸರಿ ಅನುಭೋಗ ಪ್ರವೃತ್ತಿ ಸಮಾಜದ ಒಟ್ಟು ಆದಾಯ ಮತ್ತು ಒಟ್ಟು ಅನುಭೋಗ ವೆಚ್ಚದ ನಡುವಿನ ಸಂಬಂಧವನ್ನು ವ್ಯಕ್ತಪಡಿಸುತ್ತದೆ. ಅಂದರೆ ಸರಾಸರಿ ಅವರೇಜ್ ಪ್ರೊಪೆಸಿಟಿ ಟು ಕನ್ಸ್ಯೂಮ್. ಇಲ್ಲಿ ಒಟ್ಟು ಅನುಭೋಗ ವೆಚ್ಚವನ್ನು ಒಟ್ಟು ಆದಾಯದಿಂದ ಭಾಗಿಸಿದಾಗ ನಮಗೆ ಸರಾಸರಿ ವೆಚ್ಚ ಅನ್ನುವಂಥದ್ದು ಅಥವಾ ಸರಾಸರಿ ಅನುಭೋಗ ಪ್ರವೃತ್ತಿ ಅನ್ನುವಂಥದ್ದು ತಿಳಿಯುತ್ತೆ. ಎ ಪಿ ಈಕ್ವಲ್ಸ್ ಸಿ ಡಿವೈಡೆಡ್ ಬೈ ವೈ. ಎ ಪಿ ಸಿ ಅಂದರೆ ಸರಾಸರಿ ಅನುಭವ, ಅವರೇಜ್ ಪ್ರೊಪೆಸಿಟಿ ಟು ಕನ್ಸ್ಯೂಮ್, ಸರಾಸರಿ ಅನುಭೋಗ ಪ್ರವೃತ್ತಿ ಅಂತ ಕರಿತೀವಿ. ಸಿ ಅಂದರೆ ಅನುಭೋಗ, ವೈ ಅಂದರೆ ಆದಾಯ. ಒಟ್ಟು ಆದಾಯ 100 ಕೋಟಿ ರೂಪಾಯಿ ಇರುತ್ತೆ ಮತ್ತು ಜನ 60 ಕೋಟಿ ರೂಪಾಯಿಯಷ್ಟು ಮೊತ್ತವನ್ನು ಅನುಭೋಗಕ್ಕೆ ಖರ್ಚು ಮಾಡ್ತಾರೆ. ಅಂದರೆ ಅವರು ಸರಾಸರಿಯಾಗಿ ಖರ್ಚು ಮಾಡುವಂತಹ ಆದಾಯದ ಪ್ರಮಾಣ ಎಷ್ಟಪ್ಪ ಅಂದರೆ 0.6 ಅಥವಾ 60% ಅಂತ. ಹಾಗೆ ಸೀಮಾಂತ ಅನುಭೋಗಿ ಪ್ರವೃತ್ತಿ ನೋಡೋಣ. ಸೀಮಾಂತ ಅನುಭೋಗ ಪ್ರವೃತ್ತಿ ಎಂದರೇನಪ್ಪ ಅಂದರೆ ಆದಾಯದ ಏರಿಕೆಯೊಡನೆ ಅನುಭೋಗದಲ್ಲಾಗುವ ಬದಲಾವಣೆ. ಆದಾಯದ ಹೆಚ್ಚಳದೊಡನೆ ಅನುಭೋಗದಲ್ಲಾಗುವಂತಹ ಬದಲಾವಣೆ. ಅನುಭೋಗ ಹೆಚ್ಚಳದ ಪ್ರಮಾಣ ಯಾವಾಗಲೂ ಆದಾಯ ಹೆಚ್ಚಳದ ಪ್ರಮಾಣಕ್ಕಿಂತಲೂ ಕಡಿಮೆ ಇರುತ್ತೆ ಎಂಬುದು ಗಮನಿಸಬೇಕಾದಂತಹ ವಿಷಯ. ಆದ್ದರಿಂದ ಸೀಮಾಂತ ಅನುಭೋಗ ಪ್ರವೃತ್ತಿಯು 1ಕ್ಕಿಂತ ಕಡಿಮೆ ಇರುತ್ತದೆ. ಅದರಲ್ಲಿ ಅನುಭೋಗದ ಹೆಚ್ಚಳ ಯಾವಾಗಲೂ ಸಹ ಆದಾಯದ ಪ್ರಮಾಣಕ್ಕಿಂತ ಕಡಿಮೆ ಇರೋದ್ರಿಂದಾಗಿ ಸೀಮಾಂತ ಅನುಭೋಗ ಪ್ರವೃತ್ತಿ ಯಾವಾಗಲೂ ಸಹ 1ಕ್ಕಿಂತ ಕಡಿಮೆ ಇರುತ್ತೆ. ಅಂದರೆ ಅನುಭೋಗದಲ್ಲಾದ ಬದಲಾವಣೆಯನ್ನು ಆದಾಯದಲ್ಲಾದ ಬದಲಾವಣೆಯಿಂದ ಭಾಗಿಸಿದಾಗ ಸೀಮಾಂತ ಅನುಭೋಗ ಪ್ರವೃತ್ತಿ ದೊರೆಯುತ್ತೆ. ಇದನ್ನು ನಾವು ಸೂತ್ರದಲ್ಲಿ ಎಂ ಪಿ ಸಿ ಈಕ್ವಲ್ಸ್ ಡೆಲ್ಟಾ ಸಿ ಡಿವೈಡೆಡ್ ಬೈ ಡೆಲ್ಟಾ ವೈ ಅಂತ. ಎಂ ಪಿ ಸಿ ಅಂದರೆ ಮಾರ್ಜಿನಲ್ ಪ್ರೊಪೆಸಿಟಿ ಟು ಕನ್ಸ್ಯೂಮ್, ಡೆಲ್ಟಾ ಸಿ ಅಂದರೆ ಹೆಚ್ಚುವರಿ ಅಂದರೆ ಮಾರ್ಜಿನಲ್ ಕನ್ಸ್ಯೂಮ್ ಅಂತ. ಹೆಚ್ಚುವರಿ ಅಥವಾ ಸೀಮಾಂತ ಅನುಭೋಗ ಪ್ರವೃತ್ತಿ ಅನುಭೋಗದಲ್ಲಾಗುವಂಥ ಅಥವಾ ಡೆಲ್ಟಾ ಅಂದರೆ ಬದಲಾವಣೆ ಅಂತ, ವೇರಿಯೇಷನ್ಸ್. ಇಲ್ಲಿ ಬದಲಾವಣೆ ಅನುಭೋಗದಲ್ಲಾಗುವಂತಹ ಬದಲಾವಣೆ. ಹಾಗೆ ಡೆಲ್ಟಾ ವೈ ಅಂತಂದರೆ ಆದಾಯದಲ್ಲಾಗುವ ಬದಲಾವಣೆಯನ್ನು ಅದು ಸೂಚಿಸುತ್ತೆ. ಇಲ್ಲಿ ಆದಾಯದ ಉದಾಹರಣೆಗೆ ಆದಾಯ 50 ಕೋಟಿ ರೂಪಾಯಿ ಹೆಚ್ಚಾಗಿದೆ ಅಂದರೆ ಇದರ ಪರಿಣಾಮ ಅನುಭೋಗವು ಸಹ 30 ಕೋಟಿ ರೂಪಾಯಿಗೆ ಹೆಚ್ಚಾಯಿತು ಅಂತಾರೆ. ಮತ್ತೆ 0.6% ಅಂದರೆ ಡಿವೈಡ್ ಮಾಡಿದ್ರೆ ನಾವು 30 ಡಿವೈಡೆಡ್ 50 ಅಂತಂದರೆ 60% ಅಥವಾ 0.6 ಅಷ್ಟು ಇಲ್ಲಿ ಅನುಭೋಗದ ವೆಚ್ಚ ಆಗುತ್ತೆ. ಹಾಗೆ ಅನುಭೋಗದ ಆದಾಯದ ಹೆಚ್ಚಳ ಅನುಭೋಗ ಮತ್ತು ಉಳಿತಾಯದ ನಡುವೆ ಸಹ ಕಾರ್ಯವನ್ನು ನಿರ್ವಹಿಸುತ್ತೆ, ಹಂಚಿಕೆ ಆಗುತ್ತೆ. ಆದಾಯದ ಹೆಚ್ಚಳ ಅನುಭೋಗ ಮತ್ತು ಉಳಿತಾಯದ ನಡುವೆ ಹಂಚಿಕೆ ಆಗುತ್ತೆ ಎಂಬುದನ್ನು ಸಹ ತಿಳ್ಕೊಬೋದು. ಸೀಮಾಂತ ಅನುಭೋಗ ಪ್ರವೃತ್ತಿ ತಿಳಿಸುತ್ತೆ. ಇಲ್ಲಿ ಸೀಮಾಂತ ಆದಾಯ ಮತ್ತು ಸೀಮಾಂತ ಉಳಿತಾಯ ಪ್ರವೃತ್ತಿ ಮತ್ತು ಸರಾಸರಿ ಉಳಿತಾಯ ಪ್ರವೃತ್ತಿಯನ್ನು ನಾವು ತಿಳ್ಕೊಳ್ಳೋದಾದರೆ, ಸರಾಸರಿ ಉಳಿತಾಯದ ನಡುವಿನ ಅಂದರೆ ಉಳಿತಾಯ ಪ್ರವೃತ್ತಿಯಿಂದ ಇಲ್ಲಿ ಆದಾಯ ಮತ್ತು ಉಳಿತಾಯದ ನಡುವಿನ ಸಂಬಂಧವನ್ನು ವಿಶ್ಲೇಷಿಸುವುದು ಇಲ್ಲಿ ನಮ್ಗೆ ಅವಶ್ಯಕ. ಉಳಿತಾಯದಲ್ಲಿಯೂ ಸಹ ಸರಾಸರಿ ಉಳಿತಾಯ ಪ್ರವೃತ್ತಿ ಮತ್ತು ಸೀಮಾಂತ ಉಳಿತಾಯದ ಪ್ರವೃತ್ತಿ ಅಂತ 2 ವಿಧ ಇದೆ. ಒಟ್ಟು ಆದಾಯದಲ್ಲಿ ಉಳಿತಾಯದಲ್ಲಾಗುವಂತಹ ಮೊತ್ತವನ್ನು ಸರಾಸರಿ ಉಳಿತಾಯ ಪ್ರವೃತ್ತಿ ಅಂತ ಕರಿತೀವಿ. ಒಟ್ಟು ಆದಾಯದಲ್ಲಿ ಉಳಿತಾಯವಾಗುವ ಮೊತ್ತವನ್ನು ಸರಾಸರಿ ಉಳಿತಾಯ ಪ್ರವೃತ್ತಿ ಅಂತ ಕರಿತೀವಿ. ಇದನ್ನು ಸೂತ್ರದಲ್ಲಿ ಎ ಪಿ ಸಿ ಈಕ್ವಲ್ಸ್ ಎಸ್ ಡಿವೈಡೆಡ್ ಬೈ ವೈ ಅಂತ ಕರಿತೀವಿ. ಎ ಪಿ ಸಿ ಅಂದರೆ ಅವರೇಜ್ ಪ್ರೊಪೆನ್ಸಿಟಿ ಟು ಸೇವಿಂಗ್ಸ್, ಸರಾಸರಿ ಉಳಿತಾಯ ಪ್ರವೃತ್ತಿ. ಎಸ್ ಅಂದರೆ ಉಳಿತಾಯ, ವೈ ಅಂದರೆ ಆದಾಯ. ಹಾಗೆ ಸೀಮಾಂತ ಉಳಿತಾಯ ಪ್ರವೃತ್ತಿ ಅಂತಂದರೆ ಇಲ್ಲಿ ಆದಾಯದ ಏರಿಕೆಯೊಡನೆ ಉಳಿತಾಯದ ಮೊತ್ತದಲ್ಲಾಗುವಂತಹ ಏರಿಕೆಯನ್ನು ಅದು ಸೂಚಿಸುತ್ತೆ. ಇದನ್ನು ಸೂತ್ರದಲ್ಲಿ ಎಂ ಪಿ ಸಿ ಈಕ್ವಲ್ಸ್ ಡೆಲ್ಟಾ ಸಿ ಡಿವೈಡೆಡ್ ಬೈ ಡೆಲ್ಟಾ ವೈ ಅಂತ ಕರಿತೀವಿ. ಸರಿ, ಡೆಲ್ಟಾ ಎಸ್ ಡಿವೈಡೆಡ್ ಬೈ ಡೆಲ್ಟಾ ವೈ ಅಂತ. ಡೆಲ್ಟಾ ಎಸ್ ಅಂತ ಅಂದರೆ ಉಳಿತಾಯದಲ್ಲಾಗುವಂತಹ ಬದಲಾವಣೆ, ಡೆಲ್ಟಾ ವೈ ಅಂದರೆ ಆದಾಯದಲ್ಲಾಗುವಂತಹ ಬದಲಾವಣೆ, ಎಂ ಪಿ ಸಿ ಅಂದರೆ ಸೀಮಾಂತ ಉಳಿತಾಯ ಪ್ರವೃತ್ತಿ ಅಂತ. ಇನ್ನು ಇದರ ಒಂದು ಟೀಕೆಗಳಿಗೆ ಅಥವಾ ಮಿತಿಗಳಿಗೆ ಬಂದರೆ, ಇನ್ ದ ರಿಯಲ್ ವರ್ಲ್ಡ್ ಪೀಪಲ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಅದರ್ ಫ್ಯಾಕ್ಟರ್ಸ್. ಅಂದರೆ ಒಂದು ವಾಸ್ತವಿಕ ಪ್ರಪಂಚದಲ್ಲಿ ಪೀಪಲ್ ಇನ್ಫ್ಲೂಯೆನ್ಸ್ಡ್ ಬೈ ದ ಅದರ್ ಫ್ಯಾಕ್ಟರ್ಸ್ ಅಂದರೆ ಇತರೆ ಅಂಶಗಳಿಂದಲೂ ಸಹ, ಏನು ಬರೀ ಅನುಭವದಿಂದ ಅಷ್ಟೇ ಅಲ್ಲ ಅಥವಾ ಆದಾಯದಿಂದ ಅಷ್ಟೇ ಅಲ್ಲ, ಇತರೆ ಅಂಶಗಳಿಂದಲೂ ಸಹ ಅವರು ಪ್ರಭಾವಕ್ಕೆ ಒಳಗಾಗ್ತಾರೆ. ಉದಾಹರಣೆಗೆ ಎಕ್ಸಾಂಪಲ್ ಲೈಫ್ ಸೆಕ್ಟರ್ ಫ್ಯಾಕ್ಟರ್ಸ್. ಲೈಫ್ ಸೈಕಲ್ ಫ್ಯಾಕ್ಟರ್ಸ್ ಅಂತ ಇಲ್ಲಿ ಜೀವನದ ಚಕ್ರದ ಬದಲಾವಣೆ. ಉದಾಹರಣೆಗೆ ಸ್ಟೂಡೆಂಟ್ಸ್ ಮೋರ್ ಲೈಕ್ಲಿ ಟು ಬಾರೋ ಆ್ಯಂಡ್ ಸ್ಪೆಂಡ್ ಡ್ಯೂರಿಂಗ್ ಯೂನಿವರ್ಸಿಟಿ ಡೇಸ್. ಅವರೇನು ಕಾಲೇಜಿನ ಒಂದು ವಿದ್ಯಾಭ್ಯಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಹೆಚ್ಚು ಕೊಂಡುವಂತಹ ಅಂದರೆ ಬಾರೋ ಆ್ಯಂಡ್ ಸ್ಪೆಂಡಿಂಗ್ ಡ್ಯೂರ್ ಅಂದರೆ ಹೆಚ್ಚು ಸಾಲವನ್ನು ಮಾಡ್ತಾರೆ, ಹೆಚ್ಚು ಖರ್ಚನ್ನು ಮಾಡ್ತಾರೆ ಅನ್ನುವಂಥದ್ದು. ಬಿಹೇವಿಯರಲ್ ಫ್ಯಾಕ್ಟರ್ಸ್ ಮೇಲೂ ಸಹ ಇದು ಪರಿಣಾಮವನ್ನು ಬೀರುತ್ತೆ. ಬಿಹೇವಿಯರಲ್ ಫ್ಯಾಕ್ಟರ್ಸ್ ಅಂದರೆ ಉದಾಹರಣೆಗೆ ಪೀಪಲ್ ಮೇ ಬಿ ಇನ್ಫ್ಲೂಯೆನ್ಸ್ಡ್ ಬೈ ಜನರಲ್ ಆಪ್ಟಿಮಿಸಮ್ ಅಂತ. ಅಂದರೆ ಸಾಮಾನ್ಯವಾಗಿ ಜನ ಇತರೆ ಅಂಶಗಳಿಂದಲೂ ಸಹ ಪ್ರಭಾವಕ್ಕೆ ಒಳಗಾಗಿ ಸಾಮಾನ್ಯವಾದಂಥ ಅಂಶಗಳ ಮೇಲೆ ಪ್ರಭಾವಕ್ಕೆ ಒಳಗಾಗಿಯೂ ಸಹ ಅನುಭೋಗದಲ್ಲಿ ಬದಲಾವಣೆಗಳು ಉಂಟಾಗಬಹುದು ಅನ್ನುವಂಥದ್ದು. ಇದಿಷ್ಟು ಅನುಭೋಗದ ಒಂದು ಪ್ರವೃತ್ತಿ ಅಥವಾ ಅನುಭೋಗ ಕ್ರಿಯೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಅನುಭೋಗದ ಮಾನಸಿಕ ನಿಯಮದ ಬಗ್ಗೆ
ತಿಳ್ಕೊಳ್ಳೋಣ. ಅನುಭೋಗದ ಮಾನಸಿಕ ನಿಯಮ ಅಂತಂದರೆ ಇಲ್ಲಿ ಅನುಭೋಗ ಪ್ರವೃತ್ತಿಗೆ ಹೊಂದಿಕೊಂಡಂತೆ, ಪ್ರಸ್ತುತ ಅನುಭೋಗ ಪ್ರವೃತ್ತಿಗೆ ಹೊಂದಿಕೊಂಡಂತೆ ಇರುವಂತಹ ಒಂದು ನಿಯಮ. ಇದನ್ನು ಕೇನ್ಸ್ನ ಒಂದು ಅತ್ಯದ್ಭುತವಾದಂತಹ ನಿಯಮ ಅಂತ ನಾವು ಕರಿತೀವಿ, ಅನುಭೋಗದ ಮಾನಸಿಕ ನಿಯಮವನ್ನು. ಇದರ ಪ್ರಕಾರ ಜನರ ಆದಾಯ ಹೆಚ್ಚಾದಂತೆ ಅನುಭವವೂ ಸಹ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ಅವರು ಸೂಚಿಸ್ತಾರೆ. ಸೈಕಾಲಜಿಕಲ್ ಲಾ ಆಫ್ ಕನ್ಸಪ್ಷನ್ ಅಂತ ಇಲ್ಲಿ ನಾವು ಇದನ್ನು ಕರಿತೀವಿ. ಈ ಸೈಕಾಲಜಿಕಲ್ ಲಾ ಆಫ್ ಕನ್ಸಪ್ಷನ್ ಅಂತಂದರೆ ಏನಪ್ಪ ಅಂತಂದರೆ ಕೇನ್ಸನ ಅನುಭೋಗದ ಮಾನಸಿಕ ನಿಯಮ ಅಂತ. ಕೇನ್ಸನ ಅನುಭೋಗದ ಮಾನಸಿಕ ನಿಯಮ ಏನು ಹೇಳುತ್ತೆ? ಸೈಕಾಲಜಿಕಲ್ ಲಾ ಆಫ್ ಕನ್ಸಪ್ಷನ್. ದಿಸ್ ಲಾ ಪ್ರಪೋಂಡೆಡ್ ಬೈ ಕೇನ್ಶಿಯನ್ ಎಕ್ಸ್ಪ್ಲೈನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕನ್ಸಪ್ಷನ್ ಆ್ಯಂಡ್ ಇನ್ಕಮ್ ಅಂತ. ಮತ್ತೆ ಇದು ಆದಾಯ ಮತ್ತು ಅನುಭೋಗದ ನಡುವಿರುವ ಸಂಬಂಧವನ್ನು ತಿಳಿಸುತ್ತೆ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಕೇನ್ಶಿಯನ್ ಫಂಡಮೆಂಟಲ್ ಲಾ ಆಫ್ ಕನ್ಸಪ್ಷನ್. ಇದನ್ನು ಕೇನ್ಸನ ಮಾನಸಿಕ ನಿಯಮದ ಒಂದು ಪ್ರಮುಖವಾದಂತಹ ಪರಿಕಲ್ಪನೆ ಅಂತ ಕರಿತೀವಿ. ದ ಫಂಡಮೆಂಟಲ್ ಸೈಕಾಲಜಿಕಲ್ ಲಾ ಇಸ್ ದಟ್ ಮೆನ್ ಆರ್ ಡಿಸ್ಪೋಸ್ಡ್ ಎಸ್ ಎ ರೂಲ್ ಅಂಡ್ ಆನ್ ದ average to increase their consumption, their income increases but not by as much as the increase in their income. ಇಲ್ಲಿ ಕೇನ್ಸನ ಅನುಭೋಗದ ಮಾನಸಿಕ ನಿಯಮ ಏನು ಹೇಳುತ್ತಪ್ಪ ಅಂತಂದರೆ, ಅನುಭೋಗ ಪ್ರವೃತ್ತಿಗೆ ಹೊಂದಿಕೊಂಡಂತೆ ಕೇನ್ಸ್ ಪ್ರಸ್ತುತಪಡಿಸಿರುವಂತಹ ಮತ್ತೊಂದು ಪ್ರಮುಖ ಪರಿಕಲ್ಪನೆ ಅನುಭೋಗದ ಮಾನಸಿಕ ನಿಯಮ. ಈ ನಿಯಮದ ಪ್ರಕಾರ ಜನರ ಆದಾಯ ಹೆಚ್ಚಿದಂತೆ ಅನುಭೋಗವು ಹೆಚ್ಚುವುದಿಲ್ಲ. ಏಕೆಂದರೆ ಹೆಚ್ಚಿನ ಮಟ್ಟದ ಆದಾಯದಲ್ಲಿ ಜನರು ಹಣವನ್ನು ಅಧಿಕ ಪ್ರಮಾಣದಲ್ಲಿ ಉಳಿತಾಯ ಮಾಡುವ ಪ್ರವೃತ್ತಿ ತೋರುತ್ತಾರೆ. ಇದೊಂದು ಮಾನಸಿಕ ಪ್ರವೃತ್ತಿಯಾಗಿರುತ್ತೆ. ಕೇನ್ಸನ ಅಭಿಪ್ರಾಯದಲ್ಲಿ ಜನಸಮುದಾಯದ ಮನಸ್ಸು ಹೇಗಿರುತ್ತೆ ಅಂತಂದರೆ, ಸಮಗ್ರ ನೈಜ ಆದಾಯ ಹೆಚ್ಚಿದಾಗ ಸಮಗ್ರ ಅನುಭೋಗವೂ ಸಹ ಹೆಚ್ಚುತ್ತದೆ, ಆದರೆ ಆದಾಯದ ಹೆಚ್ಚಳಗೊಂಡ ಪ್ರಮಾಣದಲ್ಲ. ದಿಸ್ ಕೇನ್ಶಿಯನ್ ಆಫ್ ಸೈಕಾಲಜಿಕಲ್ ಲಾ ಆಫ್ ಕನ್ಸಪ್ಷನ್ ಇಸ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಪ್ರಪೋರ್ಷನೇಟ್. ವೆನ್ ದ ಟೋಟಲ್ ಇನ್ಕಮ್ ಆಫ್ ಕಮ್ಯುನಿಟಿ ಇನ್ಕ್ರೀಸ್ ದ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಆಫ್ ದ ಕಮ್ಯುನಿಟಿ ವಿಲ್ ಆಲ್ಸೋ ಇನ್ಕ್ರೀಸ್ ಬಟ್ ಲೆಸ್ ಪ್ರೊಫೆನ್ಸಿಟಿ ಟು ಪ್ರೊಫೆಷನಾಲಿಟಿ ಅಂತ. ಅಂದರೆ ಇಲ್ಲಿ ಒಟ್ಟು ಆದಾಯದಲ್ಲಿ ಒಂದು ಸಮುದಾಯ ಯಾವ ರೀತಿ ಅನುಭೋಗದ ಮೇಲೆ ವೆಚ್ಚವನ್ನು ಮಾಡುತ್ತೆ ಅಂತಂದರೆ, ಆ ಒಂದು ಸಮುದಾಯದ ಆದಾಯವೂ ಸಹ ಒಂದು ಪ್ರವೃತ್ತಿಯನ್ನು ಸಹ ಅದು ಅವಲಂಬಿಸಿರುತ್ತೆ. ಉದಾಹರಣೆಗೆ ಇಲ್ಲಿ ಡೆಲ್ಟಾ ಸಿ ಲೆಸ್ ದ್ಯಾನ್ ಡೆಲ್ಟಾ ವೈ ಅಂತ. ನಿಮ್ಮ ಅನುಭೋಗದ ಹೆಚ್ಚಳ ನಿಮ್ಮ ಆದಾಯದ ಹೆಚ್ಚಳದೊಂದಿಗೆ ಒಂದು ವಿರುದ್ಧಾತ್ಮಕ ಸಂಬಂಧವನ್ನು ಹೊಂದಿರುತ್ತೆ ಅಂತ. MPC ಲೆಸ್ಸರ್ ದ್ಯಾನ್ 1 ಅಂತ. MPC ಇಸ್ ಪಾಸಿಟಿವ್ ಬಟ್ ಲೆಸ್ ದ್ಯಾನ್ ಯೂನಿಟಿ ಇದ್ದ. 0 ಲೆಸ್ ದ್ಯಾನ್ MPC less than 1 is normal situation. This proportion is the core of Keynesian psychological law of consumption ಅಂತ. ತನ್ನ ಅನುಭೋಗದ ಮೀಮಾಂಸೆಯಲ್ಲಿ ಕೇನ್ಸ್ ಹೇಳ್ತಾನೆ, ಅನುಭೋಗದ ಮಾನಸಿಕ ನಿಯಮವನ್ನು ಈತ ಸೂಚಿಸಬೇಕಾದ್ರೆ ಅನುಭೋಗಿ ವೆಚ್ಚಕ್ಕೆ ಸಂಬಂಧಿಸಿದ ಜನಸಮುದಾಯದ ಮಾನಸಿಕ ಪ್ರವೃತ್ತಿಯನ್ನು ಪ್ರತಿಬಿಂಬಿಸುತ್ತೆ ಅಂತ. An increase in income is divided in some proportion between consumption, expenditure and saving. ಅಂದರೆ ಇಲ್ಲಿ ಉಳಿತಾಯ ಮತ್ತು ಹೂಡಿಕೆ ನಡುವೆ ಇರುವಂತಹ ಸಂಬಂಧನ ಸಹ ಅವರು ಹೇಳ್ತಾರೆ. ಎರಡು ಪ್ರಮೇಯಗಳನ್ನು ಹೇಳ್ತಾರೆ. ತನ್ನ ಅನುಭೋಗ್ಯ ಮೀಮಾಂಸೆಯಲ್ಲಿ ಕೇಸ್ ಅನುಭೋಗದ ಮಾನಸಿಕ ನಿಯಮವನ್ನು ಸೂಚಿಸುವ ಮೂಲಕ ಅನುಭೋಗಿ ವೆಚ್ಚಕ್ಕೆ ಸಂಬಂಧಿಸಿದಂತೆ ಜನಸಮುದಾಯದ ಮಾನಸಿಕ ಪ್ರವೃತ್ತಿಯನ್ನು ಹೇಳ್ತಾನೆ. ಒಂದು ನಿರ್ದಿಷ್ಟ ಆದಾಯ ಮತ್ತು ಅನುಭೋಗದ ಪ್ರವೃತ್ತಿಯಲ್ಲಿ ಜನರು ತಮ್ಮ ಆದಾಯವನ್ನು ಅನುಭೋಗ ಮತ್ತು ಉಳಿತಾಯ ನಡುವೆ ಹೇಗೆ ಹಂಚಿಕೆ ಮಾಡ್ತಾರೆ. ಆದಾಯ ಇದೆ, ಆದಾಯವನ್ನು ನಾವೇನು ಮಾಡ್ತಾಯಿದ್ವಿ, Y=C+S. ಅನುಭೋಗ ಮತ್ತು ಉಳಿತಾಯದ ನಡುವೆ ಹೇಗೆ ಹಂಚಿಕೆಯನ್ನು ಮಾಡ್ತಾರೆ ಎಂಬುದನ್ನು ಈ ನಿಯಮ ತಿಳಿಸುತ್ತೆ. ಇದೊಂದು ಅನುಭವ ಸಿದ್ಧ ಹೇಳಿಕೆಯಾಗಿದೆ. ಅನುಭೋಗದ ಮಾನಸಿಕ ನಿಯಮ ಆರ್ಥಿಕ ಚಿಂತನೆಗೆ ಕೇನ್ಸ್ ನೀಡಿರುವಂತಹ ಅದ್ವಿತೀಯ ಕೊಡುಗೆ ಅಥವಾ ಒಂದು ಕ್ರಾಂತಿಕಾರಿ ಕೊಡುಗೆಯಾಗಿದೆ. ನಾವು ಪಟ್ಟಿಯನ್ನು ಇದರಲ್ಲೂ ಸಹ ಒಂದು ಪಟ್ಟಿಯನ್ನು ನೋಡ್ಕೊಳ್ಬೋದು. ನಾನು ಪಟ್ಟಿ ಏನು ಹೇಳಿದ್ನೋ ಅದೇ ಪಟ್ಟಿಯನ್ನು ನಾನು ಇಲ್ಲಿ ಇರ್ತಾ ಇದ್ದೀನಿ. ಆದಾಯ 0 ಇದೆ, ಅನುಭೋಗ 20 ಇದೆ, ಉಳಿತಾಯ -20. ಅಂದರೆ ನಮ್ಗೆ ಆದಾಯ ಇಲ್ಲ ಅಂತಂದಾಗಲೂ ಸಹ ನಾವೇನು ಮಾಡ್ತಾಯಿದ್ದೀವಿ, ಖರ್ಚನ್ನು ಮಾಡ್ತಾಯಿದ್ದೀವಿ ಅಂತ. ಆದರೆ ಉಳಿತಾಯ ಆವಾಗ ಯಾವುದೂ ಇರೋದಿಲ್ಲ. ನಮ್ಮ ಆದಾಯ 60ಕ್ಕೆ ಹೆಚ್ಚಾಗುತ್ತೆ, ನಮ್ಮ ಅನುಭೋಗ 70 ಆಗಿದೆ, ಅಂದರೆ -10. ಅಂದರೆ ಆಗಲೂ ಸಹ ಉಳಿತಾಯ ಇಲ್ಲ, ಇನ್ನೂ 10 ರೂಪಾಯಿ ನಾವು ಸಾಲವನ್ನೇ ಮಾಡಿದ್ದೀವಿ ಅಂತ. 120ಕ್ಕೆ ನಮ್ಮ ಆದಾಯ ಹೆಚ್ಚಾದಾಗ ಅನುಭೋಗವೂ ಸಹ 125, ಆಗಲೂ ಸಹ ಉಳಿತಾಯ ಮಾಡ್ತಿಲ್ಲ. ಆದರೆ 180 ಆದಾಗ 170, ಅಂದರೆ 10 ರೂಪಾಯಿನ ಉಳಿತಾಯ ಮಾಡ್ತಾ ಹೋಗ್ತೀವಿ. ಹೀಗೆ ನಮ್ಮ ಉಳಿತಾಯ ಅಂದರೆ ಆದಾಯದ ಪ್ರಮಾಣ 180, 240, 300, 360 ಈ ರೀತಿ ಹೆಚ್ಚಾಗ್ತಾ ಹೋದಂತೆ ಅನುಭೋಗವೂ ಸಹ 120, 170, 220, 270, 320 ಈ ರೀತಿ ಅದು ಸಹ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಉಳಿತಾಯ ಅನ್ನುವಂಥದ್ದು 10, 20, 30, 40 ರೂಪದಲ್ಲಿ ಹಂತವಾಗಿ ಹೆಚ್ಚಾಗ್ತಲೇ ಹೋಗುತ್ತೆ. ಇದರಿಂದ ಏನು ಗೊತ್ತಾಗುತ್ತಪ್ಪ ಅಂತಂದರೆ, ಪ್ರತಿ ಹಂತದಲ್ಲೂ ಸಹ ಆದಾಯವನ್ನು 60 ಕೋಟಿಯಷ್ಟು ಹೆಚ್ಚಾದರೆ 50 ಕೋಟಿಯಷ್ಟು ಅನುಭೋಗವೂ ಸಹ ಹೆಚ್ಚಾಗ್ತಾ ಇದೆ. ಪ್ರತಿ ಹಂತದಲ್ಲಿ ಹೆಚ್ಚಿದ ಆದಾಯ 60 ಕೋಟಿ ರೂಪಾಯಿಗಳು ಅನುಭೋಗ ಮತ್ತು ಉಳಿತಾಯಕ್ಕೆ ಹಂಚಿಕೆ ಆಗುತ್ತೆ. ಏನು ನಿಮ್ಮ ಆದಾಯ ಹೆಚ್ಚಾಗುತ್ತೋ ಅದು ಉಳಿತಾಯಕ್ಕೆ ಹಂಚಿಕೆ ಆಗುತ್ತೆ. ಉದಾಹರಣೆಗೆ ಅನುಭೋಗ 50 ಕೋಟಿ ಆದರೆ 10 ಕೋಟಿ ಆದಾಯನೋ ಉಳಿತಾಯ ಆಗುತ್ತೆ ಅಂತ. ಅಂದರೆ ಆದಾಯ ಹೆಚ್ಚಳದಲ್ಲಿ ಅನುಭೋಗ ಮತ್ತು ಉಳಿತಾಯ ಎರಡೂ ಸಹ ಅಧಿಕಗೊಳ್ತವೆ ಅನ್ನುವಂಥದ್ದು ಸತ್ಯ.
ಪ್ರಪೋರ್ಷನ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ಲಾ. Thus, Keynes' psychological law consumption is based on the following proportions. When the total income of a community increase, the consumption expenditure of the community will also increase but less propensity to. ನಿಮ್ಮ ಆದಾಯದ ಹೆಚ್ಚಳದನೇ ಅನುಭೋಗದ ಹೆಚ್ಚಳ ಸಹ ಆಗುತ್ತೆ. ಹಾಗಾಗಿ ಒಟ್ಟು ಆದಾಯದ ಹೆಚ್ಚಳದೊಡನೆ ಒಟ್ಟು ಅನುಭೋಗವೂ ಸಹ ಹೆಚ್ಚುತ್ತದೆ. ಆದರೆ ಅನುಭೋಗದ ಹೆಚ್ಚಳದ ಪ್ರಮಾಣ ಆದಾಯದ ಹೆಚ್ಚಳದ ಪ್ರಮಾಣಕ್ಕಿಂತ ಕಡಿಮೆ ಇರುತ್ತದೆ. ಅಂದರೆ ಆದಾಯ ಹೆಚ್ಚಳದ ಪ್ರಮಾಣಕ್ಕಿಂತ ಏನಾಗಿರ್ತದೋ ಅನುಭೋಗದ ಹೆಚ್ಚಳ ಪ್ರಮಾಣ ಕಡಿಮೆ ಇರುತ್ತೆ. ಆದರೆ ಆದಾಯ ಏರಿಕೆಯ ಪ್ರಮಾಣದಲ್ಲಿ ಅದು ಹೆಚ್ಚುವುದಿಲ್ಲ. ಅಂದರೆ ಅನುಭೋಗ ಎಷ್ಟು ಆದಾಯ ಹೆಚ್ಚಾಗುತ್ತೋ ಅನುಭವವೂ ಅಷ್ಟು ಹೆಚ್ಚಾಗುತ್ತೆ, ಆದರೆ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಾಗೋದಿಲ್ಲ ಅಂತ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಜನ ತಮ್ಮ ಆದಾಯದಲ್ಲಿ ನಿರ್ದಿಷ್ಟ ಮೊತ್ತವನ್ನು ಜೀವನಾವಶ್ಯಕ ವಸ್ತುಗಳ ಕೊಳ್ಳುವಿಕೆಗಾಗಿ ಮೊದಲೇ ವೆಚ್ಚ ಮಾಡಿರ್ತಾರೆ. ಯಾಕಪ್ಪ ಇವರು ಪೂರ್ತಿ ಹಣವನ್ನು ಹೆಚ್ಚಿದ ಆದಾಯವನ್ನು ಖರ್ಚು ಮಾಡೋದಿಲ್ಲ ಅಂತಂದರೆ, ಈಗ ಆಲ್ರೆಡಿ ಕೆಲವೊಂದು ಅವರ ಬಯಕೆಗಳು ಫುಲ್ಫಿಲ್ ಆಗಿರುತ್ತೆ, ಕೆಲವೊಂದು ಜೀವನಾವಶ್ಯಕ ಸರಕುಗಳಿಗೆ ಆಲ್ರೆಡಿ ಅವರು ತಂದಿಟ್ಕೊಂಡಿರ್ತಾರೆ. ಹಾಗಾಗಿ ಅವರು ಏನು ಮಾಡ್ತಾರೆ, ಮತ್ತೆ ಆ ವಸ್ತುಗಳ ಮೇಲೆ ಬಂಡವಾಳ ಹೂಡಿಕೆಯನ್ನು ಮಾಡೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಅವರು ಅದನ್ನು ಹೆಚ್ಚುವರಿ ಆದಾಯವನ್ನು ಏನು ಮಾಡ್ತಾರೆ, ಉಳಿತಾಯ ಮಾಡ್ತಾರೆ. ಈ ಜನರ ಆದಾಯ ಹೆಚ್ಚಿದಂತೆ ಅಷ್ಟೂ ಪ್ರಮಾಣದ ಅನುಭೋಗವನ್ನು ಹೆಚ್ಚಿಸಬೇಕಾದ ಸನ್ನಿವೇಶ ಇರುವುದಿಲ್ಲ. ಈ ಸನ್ನಿವೇಶದಲ್ಲಿ ಶ್ರೀಮಂತ ಅನುಭೋಗ ಪ್ರವೃತ್ತಿ ಒಂದಕ್ಕಿಂತ ಕಡಿಮೆ ಇರುತ್ತೆ. MPC is positive but less than unity in normal situation, less than 1 ಅಂತ. ಅಂದರೆ ಇಲ್ಲಿ ಅನುಭೋಗದ ಮಾನಸಿಕ ನಿಯಮದ ಪ್ರಕಾರ ಇಲ್ಲಿ ಅವ್ರು ಹೇಳುವಂತಹದ್ದೇನಪ್ಪ ಅಂದರೆ, ಸಾಮಾನ್ಯವಾಗಿ ಆದಾಯ ಹೆಚ್ಚಿದಷ್ಟೇ ಅನುಭೋಗವು ಹೆಚ್ಚಾಗುತ್ತೆ, ಆದರೆ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಾಗೋದಿಲ್ಲ ಅಂತ. ಒಂದು ಸ್ವಲ್ಪ ನಾವು ಉಳಿತಾಯ ಮಾಡ್ತೀವಿ. ಉದಾಹರಣೆಗೆ ನಮ್ಮ ಮನೇಲಿ ಟಿ ವಿ ಬೇಕಿತ್ತು, ಮೊದಲು ತಗೊಂಡ್ಬಿಟ್ಟಿದ್ದೀವಿ, ಈಗ ಇನ್ನೂ ನನ್ನ ಆದಾಯ ಹೆಚ್ಚಾಗಿದೆ, ಮತ್ತೆ ನಾನು ಟಿ ವಿ ಥರ ಅವಶ್ಯಕತೆ ಇಲ್ಲ ಅಂತ. ಹಾಗಾಗಿ ನಾನು ಹೆಚ್ಚುವರಿ ಆದಾಯ ಏನಿದೆ ಅದನ್ನು ಉಳಿತಾಯ ಮಾಡ್ತೀನಿ ಅಂತ. ಸೆಕೆಂಡ್ ಒನ್, an increase in income is divided in some portion between consumption, expenditure and saving ಅಂತ. ಇಲ್ಲಿ ಅನುಭೋಗ ಮತ್ತು ಉಳಿತಾಯದ ನಡುವೆ ಆದಾಯದ ಹಂಚಿಕೆ. It means that income increases will be partially consumed and partially saved. ನಾವು ನಮ್ಮ ಆದಾಯ ಹೆಚ್ಚಾದಂತೆ ಕೆಲವು ಭಾಗವನ್ನು ಅನುಭೋಗದ ಮೇಲೆ, ಇನ್ನು ಕೆಲವು ಭಾಗವನ್ನು ಉಳಿತಾಯದ ಮೇಲೆ ಹೆಚ್ಚು ಮಾಡ್ತೀವಿ ಅಂದರೆ. ಆದರೆ ಹೆಚ್ಚುವರಿಗೊಂಡ ಆದಾಯ ಅನುಭೋಗ ಮತ್ತು ಉಳಿತಾಯದ ನಡುವೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಹಂಚಿಕೆ ಆಗುತ್ತೆ. ಅಂದರೆ ಆದಾಯ ಹೆಚ್ಚಳಗೊಂಡ ಪ್ರಮಾಣದಲ್ಲಿಯೇ ಉಳಿತಾಯ ಹೆಚ್ಚಳಗೊಳ್ಳುವುದಿಲ್ಲ. ನಿಮ್ಮ ಆದಾಯ ಹೆಚ್ಚಾದಷ್ಟೇ ಉಳಿತಾಯನೂ ಸಹ ಹೆಚ್ಚಾಗೋದಿಲ್ಲ. ಆದಾಯದ ಸ್ವಲ್ಪ ಮೊತ್ತವನ್ನು ಅನುಭೋಗಕ್ಕಾಗಿ ನಾವೇನು ಮಾಡ್ತೀವಿ, ವೆಚ್ಚ ಮಾಡಿ ಉಳಿದ ಮೊತ್ತವನ್ನು ಉಳಿತಾಯದ ಮಾಡಲಾಗ್ತೀವಿ. ಹೆಚ್ಚುವರಿ ಆದಾಯದಲ್ಲಿ ಸ್ವಲ್ಪ ಪ್ರಮಾಣವನ್ನು ಅನುಭೋಗ ಮಾಡ್ತೀವಿ, ಇನ್ನು ಸ್ವಲ್ಪವನ್ನು ಉಳಿತಾಯ ಮಾಡ್ತೀವಿ. ಆ ಪ್ರಕಾರ ಹೆಚ್ಚಿದ ಆದಾಯ ಅನುಭೋಗ ಮತ್ತು ವೆಚ್ಚದ ನಡುವೆ ವಿಭಜನೆಗೊಳ್ಳುತ್ತೆ. ಆದ್ದರಿಂದ ಸೂತ್ರದಲ್ಲಿ ನಾವು ಹೇಳೋದಾದರೆ ಡೆಲ್ಟಾ ವೈ ಈಕ್ವಲ್ಸ್ ಡೆಲ್ಟಾ ಸಿ ಪ್ಲಸ್ ಡೆಲ್ಟಾ ಎಸ್. ಡೆಲ್ಟಾ ವೈ ಅಂತಂದರೆ ಇಲ್ಲಿ ಇನ್ಕ್ರೀಸ್ ಇನ್ಕಮ್, ಡೆಲ್ಟಾ ಸಿ ಇನ್ಕ್ರೀಸ್ ಕನ್ಸಂಪ್ಷನ್ ಪ್ಲಸ್ ಡೆಲ್ಟಾ ಎಸ್ ಇನ್ಕ್ರೀಸ್ ಸೇವಿಂಗ್ಸ್. ನಿಮ್ಮ ಹೆಚ್ಚುವರಿ ಆದಾಯ ಹೆಚ್ಚುವರಿ ಅನುಭೋಗ ಮತ್ತು ಹೆಚ್ಚುವರಿ ಉಳಿತಾಯವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿ. Next, third one, an increase in income will thus lead to an increase in both consumption and savings. ಆದಾಯ ಹೆಚ್ಚಳದೊಡನೆ ಅನುಭೋಗ ಮತ್ತು ಉಳಿತಾಯದ ಏರಿಕೆ. ನಿಮ್ಮ ಆದಾಯ ಹೆಚ್ಚಾಗಿದೆ, ಅದರ ಆದಾಯ ಹೆಚ್ಚಾಗಿರೋದ್ರಿಂದಾಗಿ ಅನುಭೋಗನೂ ಹೆಚ್ಚಾಗಿದೆ, ಉಳಿತಾಯನೂ ಹೆಚ್ಚಾಗಿದೆ ಅಂತ. This means that with an increase in income in the community, we cannot normally expect a reduction in total consumption or a reduction in total savings. ಆದಾಯದ ಹೆಚ್ಚಳದೊಡನೆ ಅನುಭೋಗ ಮತ್ತು ಉಳಿತಾಯ ಎರಡೂ ಸಹ ಹೆಚ್ಚಾಗಿದೆ. ಅಂದರೆ ಆದಾಯ ಅಧಿಕಗೊಂಡಾಗ ಅನುಭೋಗ ಮತ್ತು ಉಳಿತಾಯ ಮೊದಲಿಗಿಂತ ಹೆಚ್ಚುತ್ತವೆ ಹೊರತು ಕಡಿಮೆಯಾಗುವುದಿಲ್ಲ. ನಮ್ಮ ಆದಾಯ ಮತ್ತು ಅನುಭೋಗ ಸಹ, ನಮ್ಮ ಆದಾಯ ಹೆಚ್ಚಾಯಿತು ಅಂತ ನಾವೆಲ್ಲರೂ ಉಳಿತಾಯ ಮಾಡೋದಿಲ್ಲ, ಬಟ್ ಆದಾಯನೂ ಹೆಚ್ಚಾಗುತ್ತೆ, ಅನುಭೋಗನೂ ಹೆಚ್ಚಾಗುತ್ತೆ, ಉಳಿತಾಯನೂ ಸಹ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಇದನ್ನು ಒಂದು ಡಯಾಗ್ರಾಮ್ ಮೂಲಕ ಇವರು ತೋರಿಸಿದ್ದಾರೆ. ಇಲ್ಲಿ OX ಅಕ್ಷದಲ್ಲಿ ಪ್ರಪೋರ್ಷನ್ಸ್ ಆಫ್ ಕನ್ಸಂಪ್ಷನ್ ಫಂಕ್ಷನ್, OY ಅಕ್ಷದಲ್ಲಿ ಕನ್ಸ್ಯೂಮಿಂಗ್ ಆ್ಯಂಡ್ ಸೇವಿಂಗ್ಸ್ ಅಂತ ತೋರಿಸ್ತಿದ್ದಾರೆ. ಇಲ್ಲಿ AS ಈಕ್ವಲ್ಸ್ Y ಈಕ್ವಲ್ಸ್ C+S ಅಂದರೆ ಇಲ್ಲಿ ಸರಾಸರಿ ಉಳಿತಾಯ ಅನ್ನುವಂಥದ್ದು ವೈಗೆ ಅಂದರೆ ಆದಾಯಕ್ಕೆ ಈಕ್ವಲ್ಸ್ C+S ಅಂದರೆ ಅನುಭೋಗ ಮತ್ತು ಉಳಿತಾಯಕ್ಕೆ ಸಮನಾಗಿದೆ ಅನ್ನುವಂಥದ್ದು ಅನಿಸುತ್ತೆ. ಇದು ಕನ್ಸಂಪ್ಷನ್ ಫಂಕ್ಷನ್ ರೇಖೆ ಸಿ ಅನ್ನುವಂಥದ್ದು. ನೀವು ನೋಡಿ, ಇಲ್ಲಿ AY ಆದಾಯ ಇತ್ತು ಫಸ್ಟು, ಆಮೇಲೆ ಇನ್ಕಮು A1 Y1ಗೆ ಹೆಚ್ಚಾಗಿದೆ. ಇದು ಸೇವಿಂಗ್ ಗ್ಯಾಪ್ ಅಂದರೆ ನೀವೆಷ್ಟು ಖರ್ಚು ಮಾಡ್ತೀರೋ ಅಷ್ಟನ್ನೇ, ಎಷ್ಟು ಇತ್ತು ಆದಾಯ ಅಷ್ಟು ಖರ್ಚು ಮಾಡ್ತಾಯಿದ್ರಿ, ಆದರೆ ಇಲ್ಲಿ ನೀವೇನು ಮಾಡ್ತಾಯಿದ್ದೀರಾ, ಉಳಿತಾಯವನ್ನು ಮಾಡ್ತಾ ಹೋಗ್ತಾ ಇದ್ದೀರಾ ಅನ್ನೋದನ್ನ ಇದು ಸೂಚಿಸುತ್ತೆ. In the above diagram, 45 degree line is the aggregate supply curve. Y is equal to C+S. At zero level of income, consumption is OC. At OY level of income, consumption is AY.
which is equal to OYA. Savings are 0 at point A on consumption curve. When income rise from OY to OY1, ನಿಮ್ಮ ಆದಾಯ OY ಇಂದ OY1ಗೆ ಹೆಚ್ಚಾದರೆ ಕನ್ಸಪ್ಷನ್ ಆಲ್ಸೋ ಇನ್ಕ್ರೀಸಸ್, ನಿಮ್ಮ ಅನುಭವಗೂ ಸಹ ಹೆಚ್ಚಾಗುತ್ತೆ. ಫ್ರಮ್ AY ಟು B1 Y1, ಬಟ್ ದಿಸ್ ರೈಸ್ ಇನ್ ಕನ್ಸಪ್ಷನ್ ಇಸ್ ಲೆಸ್ ದ್ಯಾನ್ ದ ಇನ್ಕ್ರೀಸ್ ಇನ್ ಇನ್ಕಮ್ ಬೈ A1 B1. ನೋಡ್ರಿ, ಇಲ್ಲಿ ನಿಮ್ಮ ಆದಾಯ OY ಇಂದ OY1ಗೆ ಹೆಚ್ಚಾದರೆ ನಿಮ್ಮ ಅನುಭವಗೂ ಸಹ ಏನಾಯಿತು, Y1 B1ಗೆ ಅನುಭವ ಹೆಚ್ಚಾಗುತ್ತೆ, ಆದರೆ ನಿಮ್ಮ ಆದಾಯ ಅಂತಂದರೆ ಉಳಿತಾಯ ಏನಾಗುತ್ತೆ, B1 A1 ಉಳಿತಾಯ ಆಗುತ್ತೆ. ಹಾಗೆ Y2ಗೆ ನಿಮ್ಮ ಆದಾಯ ಹೆಚ್ಚಾಯಿತು ಅಂತಂದರೆ Y2 B2 ಅನುಭೋಗ, ನಿಮ್ಮ A2 B2 ಸೇವಿಂಗ್ಸ್. OY1 and OY2 it is divided into some portion between B1 Y1 and B2 Y2 and saving A1 B1 and A2 B2 respectively. With rise in income to OY1 and OY2, consumption rise to B1 Y1 and B2 Y2. B2 Y2 less than B1 Y1 less than AY. Savings also rise. A2 B2 less than A1. B1 less than 0. Saving gap increases as increment in consumption is less than the increment in income. ಕೇಸ್ ಲಾ ಇಸ್ ಲಿಮಿಟೆಡ್ ಬೈ ದ ಫಾಲೋಯಿಂಗ್ ಅಸಂಪ್ಷನ್. ಕೆಲವೊಂದು ಕಲ್ಪನೆಗಳನ್ನು ಕೇಸ್ರವರ ಈ ಒಂದು ಅನುಭವದ ಮಾನಸಿಕ ನಿಯಮ ಮಾಡಿಕೊಂಡಿದೆ. ಕಾನ್ಸ್ಟೆನ್ಸಿ ಆಫ್ ಸೈಕಾಲಜಿಕಲ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಫ್ಯಾಕ್ಟರ್ಸ್ ಅಂತ. ಅನುಭೋಗ ಪ್ರವೃತ್ತಿ ಎನ್ನುವಂಥದ್ದು ಮಾನಸಿಕವಾದಂತಹ ಒಂದು ನಿಯಮ ಮತ್ತು ಸಾಂಸ್ಥಿಕವಾದಂತಹ ಒಂದು ಅಂಶ. ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ವಿಲ್ ರಿಮೇನ್ ಸ್ಟೇಬಲ್ owing to the constancy of the existing psychological institutional complexities influencing consumption expenditure. ಇಲ್ಲಿ ಅನುಭೋಗ ಪ್ರವೃತ್ತಿ ಎನ್ನುವಂತಹದ್ದು ಇವರ ಪ್ರಕಾರ ಕನ್ಸ್ಯೂಮ್ ವಿಲ್ ರಿಮೈನ್ ಸ್ಟೇಬಲ್, ನಿಮ್ಮ ಅನುಭೋಗ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ವಿಲ್ ರಿಮೈನ್ ಸ್ಟೇಬಲ್ ಓವಿಂಗ್ ಟು ದ ಕಾನ್ಸ್ಟೆನ್ಸಿ ಆಫ್ ದ ಎಕ್ಸಿಸ್ಟಿಂಗ್ ಸೈಕಾಲಜಿಕಲ್ ಇನ್ಸ್ಟಿಟ್ಯೂಷನಲ್ ಕಾಂಪ್ಲೆಕ್ಸಿಟೀಸ್ ಇನ್ಫ್ಲುಯೆನ್ಸಿಂಗ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ನಮ್ಮ ಅನುಭೋಗದ ಒಂದು ವೆಚ್ಚಕ್ಕೆ ಅದು ಸಮನಾಗಿರುತ್ತೆ ಅನ್ನುವಂಥದ್ದು. ನಾರ್ಮಲ್ ಎಕನಾಮಿಕ್ ಕಂಡೀಷನ್ ಇನ್ ಜನರಲಿ ಎಕನಾಮಿಕ್ ಕಂಡೀಷನ್ ಆರ್ ನಾರ್ಮಲ್ and there are no abnormal to and extraordinary circumstances such as war, revolution, inflation, etc. ಇಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಸಾಮಾನ್ಯ ಸ್ಥಿತಿಗತಿಗಳು ಸಹ ಸಹಜ ಸ್ಥಿತಿಯಲ್ಲಿ ಇರ್ತವೆ. ಅಂದರೆ ಆರ್ಥಿಕತೆಯಲ್ಲಿ ಹಣದುಬ್ಬರ, ಮುಗ್ಗಟ್ಟು, ಯುದ್ಧ ಮೊದಲಾದ ಸಾಮಾನ್ಯ ಸನ್ನಿವೇಶಗಳು ಇರುವುದಿಲ್ಲ. ಇಂತಹ ಸನ್ನಿವೇಶಗಳು ಸಂಭವಿಸಿದರೆ ಅನುಭೋಗ ಪ್ರವೃತ್ತಿಯು ಬದಲಾಗುತ್ತೆ. ಲೆಸೆಫೇರ್ ಪಾಲಿಸಿ ಅಂದರೆ ಇಲ್ಲಿ it is assumed that there exists a free capitalist economy in which there is no government restriction on consumption when income increases. ನಿಮ್ಮ ಆದಾಯದ ಮೇಲೆ ಆಗಲಿ ನಿಮ್ಮ ಅನುಭೋಗದ ಮೇಲೆ ಆಗಲಿ ಯಾವುದೇ ರೀತಿಯ ನಿಯಂತ್ರಣಗಳು ಅನ್ನುವಂಥದ್ದಿಲ್ಲ. ಇಲ್ಲಿ ಸಂಪೂರ್ಣವಾಗಿ ಸರ್ಕಾರ ಅಂದರೆ ಲೆಸೆಫೇರ್ ಪಾಲಿಸಿ ಅಂದರೆ ತಾಟಸ್ಥ್ಯವಾದಂತಹ ಒಂದು ನೀತಿಯನ್ನು ನಾವು ನೋಡ್ತೇವೆ ಅನ್ನುವಂಥದ್ದು. ತಟಸ್ಥವಾಗಿರುತ್ತೆ ಆರ್ಥಿಕ ವ್ಯವಸ್ಥೆ ಅನ್ನುವಂಥದ್ದು. ಅನುಭೋಗದ ಮೇಲೆ ಯಾವುದೇ ರೀತಿಯ ನಿಯಂತ್ರಣಗಳು ಅನ್ನುವಂಥದ್ದು ಇರೋಲ್ಲ. ಬಂಡವಾಳಶಾಹಿಯ ವ್ಯವಸ್ಥೆ ಅಸ್ತಿತ್ವದಲ್ಲಿರುತ್ತೆ. ಅನುಭೋಗದ ಮೇಲೆ ಸರ್ಕಾರದ ಯಾವುದೇ ನಿಯಂತ್ರಣಗಳು ಇರುವುದಿಲ್ಲ. ಹಾಗೆ ಅಲ್ಪಾವಧಿಯಲ್ಲಿ ಅನುಭೋಗ ಪ್ರವೃತ್ತಿ ಬದಲಾಗುವುದಿಲ್ಲ. ಈ ಅವಧಿಯಲ್ಲಿ ಆದಾಯದಲ್ಲಿ ಬದಲಾವಣೆಗಳಾಗಬಹುದೇ ಹೊರತು ಜನಸಂಖ್ಯೆ ಮತ್ತು ಆದಾಯದ ಬೆಲೆ ಮತ್ತು ಆದಾಯ ಹಂಚಿಕೆಯಲ್ಲಿ ಬದಲಾವಣೆಗಳು ಸಂಭವಿಸುವುದಿಲ್ಲ ಅನ್ನುವಂಥದ್ದು ಕೇನ್ಸ್ರವರ ಒಂದು ಮಾನಸಿಕ ನಿಯಮದ ಕಲ್ಪನೆಗಳು. ಸೈಕ್ಲಿಕಲ್ ಕನ್ಸಂಪ್ಷನ್ ಫಂಕ್ಷನ್ಸ್, ನಿಮ್ಮ ಅನುಭೋಗದ ಕ್ರಿಯೆಯಲ್ಲಿ ಸೈಕ್ಲಿಕಲ್ ಅಂದರೆ ನೋಡಿ ಇಲ್ಲಿ ಸಿ ಅನ್ನುವಂಥದ್ದನ್ನು ತೋರಿಸ್ತಾರೆ. ಇದು ಡಯಾಗ್ರಾಮು ಸಹ ಇದೆ. ಕೇನ್ಸ್ ಪ್ರೊಪೌಂಡೆಡ್ ಓನ್ಲಿ ಶಾರ್ಟ್ ರನ್ ಕನ್ಸಂಪ್ಷನ್ ಫಂಕ್ಷನ್. ಇವನು ಅಲ್ಪಾವಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾನೆ. ಸೈಕ್ಲಿಕಲ್ ಕನ್ಸಂಪ್ಷನ್ ಫಂಕ್ಷನ್ ಎಸ್ ಫಾಲೋಯಿಂಗ್ ಫೀಚರ್ಸ್: ನೋ ಪ್ರಪೋರ್ಷನ್ ರಿಲೇಷನ್ಸ್ ಬಿಟ್ವೀನ್ ಕನ್ಸಂಪ್ಷನ್ ಆ್ಯಂಡ್ ಇನ್ಕಮ್. ಆದಾಯ ಮತ್ತು ಅನುಭೋಗದ ನಡುವೆ ಯಾವುದೇ ರೀತಿಯ ಒಂದು ಸಂಬಂಧ ಅನ್ನುವಂಥದ್ದು ಇರೋದಿಲ್ಲ ಅಂತ. C1 ಶೋ ಇನ್ ಫಿಗರ್ ಇಸ್ ದ ಶಾರ್ಟ್ ರನ್ ಕನ್ಸಂಪ್ಷನ್ ಕರ್ವ್. ಇದು ಒಂದು ಅಲ್ಪಾವಧಿಯ ಅನುಭೋಗದ ರೇಖೆ. ಡಿಕ್ಲೈನಿಂಗ್ MPC ಆ್ಯಂಡ್ APC ಅಂದರೆ ಇಲ್ಲಿ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಆ್ಯಂಡ್ ಅವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಎರಡೂ ಸಹ ಕಡಿಮೆ ಇರುತ್ತೆ. APC ಇಸ್ ಗ್ರೇಟರ್ ದೆನ್ MPC. ಏನು ನಿಮ್ಮ ಸೀಮಾಂತ ಅನುಭವ ಪ್ರವೃತ್ತಿಗಿಂತ ಸರಾಸರಿ ಅನುಭವ ಪ್ರವೃತ್ತಿ ಹೆಚ್ಚಾಗಿರುತ್ತೆ. ಸೆಕ್ಯುಲರ್ ಕನ್ಸಂಪ್ಷನ್ ಫಂಕ್ಷನ್ ಸೆಕೆಂಡ್ ಒನ್. ಇಲ್ಲಿ ಸೆಕ್ಯುಲರ್ ಕನ್ಸಂಪ್ಷನ್ ಫಂಕ್ಷನ್ ಅಂತಂದರೆ ಲಾಂಗ್ ರನ್ ಕನ್ಸಂಪ್ಷನ್ ಫಂಕ್ಷನ್ ಇಸ್ ಕಾಲ್ಡ್ ಸೆಕ್ಯುಲರ್ ಕನ್ಸಂಪ್ಷನ್ ಫಂಕ್ಷನ್. ಅಂದರೆ ದೀರ್ಘಾವಧಿಯ ಒಂದು ನಾವು ಅನುಭೋಗದ ಒಂದು ಪ್ರಕ್ರಿಯೆಯನ್ನು ನಾವೇಂತ ಕರಿತೀವಿ, ಸೆಕ್ಯುಲರ್ ಕನ್ಸಂಪ್ಷನ್ ಫಂಕ್ಷನ್ ಅಂತ ಕರಿತೀವಿ. ದಿಸ್ ರೆಫರ್ಸ್ ಟು ಎ ಪೀರಿಯಡ್ ಆಫ್ 100 years ಆರ್ ಮೋರ್ ಆನ್ ದ ಬೇಸಿಸ್ ಆಫ್ ಲಾಂಗ್ ರನ್ ಸ್ಟ್ಯಾಟಿಸ್ಟಿಕ್ಸ್.
ಅಂದರೆ 100 ವರ್ಷ ಅಥವಾ ಅದಕ್ಕಿಂತಲೂ ಹೆಚ್ಚಾಗಿದ್ದರೆ ಅದನ್ನು ನಾವು ಲಾಂಗ್ ರನ್ ಕನ್ಸಂಪ್ಷನ್ ಫಂಕ್ಷನ್ ಅಂತ ಕರಿತೀವಿ ಅಂತ, ಅಥವಾ ಸೆಕ್ಯುಲರ್ ಕನ್ಸಂಪ್ಷನ್ ಫಂಕ್ಷನ್ ಅಂತ ಕರಿತೀವಿ. ಕುಜ್ನೆಟ್ಸ್, ಡ್ಯೂಸೆನ್ಬರಿ ಆ್ಯಂಡ್ ಫ್ರಿಡ್ಮನ್ ಟಾಕ್ಡ್ ಆಫ್ ದಿಸ್ ಕನ್ಸಂಪ್ಷನ್ ಫಂಕ್ಷನ್. ಇದನ್ನು ಕುಜ್ನೆಟ್ಸು, ಡ್ಯೂಸೆನ್ಬರಿ ಮತ್ತು ಫ್ರಿಡ್ಮನ್ರವರು ಹೇಳಿರುವಂತಹ ಒಂದು ಅನುಭೋಗದ ಕ್ರಿಯೆಗಳು. ಇದನ್ನು ಸಹ ಇಲ್ಲಿ ನೋಡ್ತೀರಿ, ಎಸ್ ಇಲ್ಲೊಂದು ಕನ್ಸಂಪ್ಷನ್ ಫಂಕ್ಷನ್ ಇದೆ, ಇಲ್ಲೂ ಸಹ ಒಂದು ಡಿಯಾಗ್ರಾಮ್ ಸೆಕ್ಯುಲರ್ ಕನ್ಸಂಪ್ಷನ್ ಫಂಕ್ಷನ್ಗೆ ಅಂದರೆ ದೀರ್ಘಾವಧಿಯ ಒಂದು ಅನುಭೋಗದ ಒಂದು ಕ್ರಿಯೆ ಅನ್ನುವಂಥದ್ದೇನಿದೆಯೋ ಇದನ್ನು ಇಲ್ಲಿ ನೋಡಿ, ಎಸ್ ಈಕ್ವಲ್ಸ್ ವೈ ಈಕ್ವಲ್ಸ್ ಸಿ ಪ್ಲಸ್ ಎಸ್ ಅಂತ. ಅಂದರೆ ನಿಮ್ಮ ಒಂದು ಅವರೇಜ್ ಸೇವಿಂಗ್ಸ್ ಏನಿದೆಯೋ ಇದು ಆದಾಯಕ್ಕೆ ಸಮನಾಗಿರುತ್ತೆ, ಈಕ್ವಲ್ಸ್ ಸಿ ಪ್ಲಸ್ ಎಸ್ ಅಂದರೆ ಅನುಭೋಗ ಮತ್ತು ಉಳಿತಾಯಕ್ಕೆ ಸಮನಾಗಿರುತ್ತೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಸೆಕ್ಯುಲರ್ ಕನ್ಸಂಪ್ಷನ್ ಫಂಕ್ಷನ್ ಎಸ್ ಫಾಲೋಯಿಂಗ್ ಫೀಚರ್ಸ್. ಈ ಒಂದು ದೀರ್ಘಾವಧಿಯ ಅನುಭೋಗದ ಕ್ರಿಯೆ ಕೆಲವೊಂದು ಲಕ್ಷಣಗಳನ್ನು ಹೊಂದಿದೆ. ಒಂದು, ಪ್ರೊಫೆಷನಲ್ ರಿಲೇಷನ್ಶಿಪ್ ಬಿಟ್ವೀನ್ ಕನ್ಸಂಪ್ಷನ್ ಆ್ಯಂಡ್ ಇನ್ಕಮ್. ಆದಾಯ ಮತ್ತು ಅನುಭವದ ನಡುವೆ ಸಂಬಂಧ ಇರುತ್ತೆ. ಇನ್ ದ ಲಾಂಗ್ ರನ್ ಕನ್ಸಂಪ್ಷನ್ ರೈಸಸ್ ಇನ್ ದ ಸೇಮ್ ಪ್ರಪೋರ್ಷನ್ ಎಸ್ ದ ರೈಸ್ ಇನ್ ಇನ್ಕಮ್. ನಮ್ಮ ಅನುಭೋಗ ದೀರ್ಘಾವಧಿಯಲ್ಲಿ ಹೆಚ್ಚಾದರೆ ಆದಾಯವೂ ಸಹ ಹೆಚ್ಚಾಗುತ್ತೆ. ಸಿ ಈಕ್ವಲ್ಸ್ ಬೈ ಓ ಸಿ ಇನ್ ದ ಸೆಕ್ಯುಲರ್ ಕನ್ಸಂಪ್ಷನ್ ಫಂಕ್ಷನ್ ಕಾನ್ಸ್ಟಂಟ್ ಎ ಪಿ ಸಿ ಆ್ಯಂಡ್ ಎಮ್ ಪಿ ಸಿ. ಇಲ್ಲಿ ಅವರೇಜ್ ಪ್ರೊಫೆಸಿಟಿ ಕನ್ಸ್ಯೂಮ್ ಮತ್ತು ಎಮ್ ಪಿ ಸಿ ಮಾರ್ಜಿನಲ್ ಪ್ರೊಫೆಸಿಟಿ ಕನ್ಸ್ಯೂಮ್ಸ್ ಎರಡೂ ಸಹ ಸ್ಥಿರವಾಗಿರುತ್ತೆ. ಎ ಪಿ ಸಿ ಆ್ಯಂಡ್ ಎಮ್ ಪಿ ಸಿ ಆರ್ ಈಕ್ವಲ್, ಇವೆರಡೂ ಸಹ ಸಮನಾಗಿರ್ತವೆ ಅಂತ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇದು ಕೇಂದ್ರವರ ಮಾನಸಿಕ ನಿಯಮ. ಕೇಂದ್ರವರ ಅನುಭೋಗದ ಮಾನಸಿಕ ನಿಯಮವನ್ನು ಸಹ ನೋಡಿದ್ರಿ, ಮತ್ತು ಕೇಂದ್ರವರ ಅನುಭೋಗ ಕ್ರಿಯೆ ಮತ್ತು ಅನುಭೋಗದ ಮಾನಸಿಕ ನಿಯಮದ ಬಗ್ಗೆ ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು.